ಟೊಳ್ಳುಟಕ್ಕೆ ಬಾರಿಸುವ ಧ್ವಜ ಪತಾಕೆ ಆರಿಸುವ ಮೀರಿದೋರ ಮೀರಿಸುವ ಪ್ರೀತಿಯ ಕೈವಾರಿಸುವ ಮೀರಿದೋರ ಮೀರಿಸುವ ಪ್ರೀತಿಯ ಕೈವಾರಿಸುವ ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ನವಿಲುಗರಿಯ ಶಿರದೊಳಿಡುವ ಕವಲು ನಾಮಾಣೆಯೊಳಿಡು ನವಿಲುಗರಿಯ ಶಿರದೊಳಿಡುವ ಕವಲು ನಾಮಾಣೆಯೊಳಿಡು ತಲೆಯ ಚುಂಗಯಿಂದ ಬಿಡುವ ಗೆಳತನಕ್ಕೆ ಪ್ರಾಣ ಕೊಡುವ ತಲೆಯ ಚುಂಗಯಿಂದ ಬಿಡುವ ಗೆಳತನಕ್ಕೆ ಪ್ರಾಣ ಕೊಡು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಓದು ಬರ ಬಾರದವರು ಕುದುರೆ ರಥ ಏರದವರು ಓದು ಬರ ಬಾರದವರು ಕುದುರೆ ರಥ ಏರದವರು ಹೊಸಕರ ನೋಡುವವರು ಹೊಸ ಹಾಡ ಹಾಡುವವರು ಹೊಸಕರ ನೋಡುವವರು ಹೊಸ ಹಾಡ ಹಾಡುವವರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಮ್ಮನ್ನೆಲ್ಲಿ ಬೈದರು ಹಳ್ಳಿ ಹೈದರು ನಾವು ಹಳ್ಳಿ ಹೈದರು ಹಳ್ಳಿ ಹೈದರು ದೊಡ್ಡಿ ದೊಡ್ಡೆ ಬಂದ್ಬಿಟ್ಟಿದ್ದಾರೆ ಗೋಲ್ರಹಟ್ಟಿಯಿಂದ. ನಂಗೆ ನೀಚ್ ಬರೋದಿಲ್ಲ, ಆದ್ರೂ ಪ್ರವಾಹ ಅಂದ್ರೇನು ಒಂದ್ಸಲ ಅದ್ರ ಸಿಕ್ಮೇಲೆ ಹೊರಗ್ ಬರೋದು ಎಷ್ಟು ಕಷ್ಟ ಅಂತ ಇವತ್ ಗೊತ್ತಾಯ್ತು ನಂಗೆ. ಜನ ಮರಳು ಜಾತ್ರೆ ಮರಳು ಅಂತ ಅಲ್ಲ, ಹಳ್ಳಿ ಹುಡುಗರನ್ನ ಎಲ್ಲೂ ನೋಡೇ ಇರ್ಲಿಕ್ಕಿಲ್ವಾ ಈ ಪೇಟೆ ಮಂದಿ? ಪೇಟೆ ಮಂದಿಗೆ ಗೊತ್ತಿಲ್ಲ, ಆದ್ರೆ ನಾನು ನೀನು ಕೂಡ ಈ ತಲೆ ಕೆಟ್ಟವ್ರ ಜೊತೆ ಸೇರ್ಕೊಂಡ್ಬಲ್ಲ. ಯಾಕೆ ಅಂತ ನಾವಿಬ್ರು ಹೇಳಿ ಕೇಳಿ ಹಳ್ಳಿಯಿಂದ ತಾನೆ ಬಂದಿರೋದು. ಕಸಬು, ಹಾಳು ಕಸಬು, ಏನ್ ಮಾಡೋದು? 4 ಜನ ಸೇರೋ ಕಡೆ ನಾವು ಸೇರ್ಲೇಬೇಕು. ಎಲ್ಲ ಸರಿಯಾಗಿತ್ತು ಅಂದ್ರೆ ಜನ ತಮ್ಮ ಪಾಡಿಗೆ ತಾವು ತೆಪ್ಪಗಿರ್ತಾರೆ. ಏನೋ ಎಡವಟ್ಟಾಯ್ತು ಅಂದ್ರೆ ಮುಖಾಮುಖಿ ಅರಿದ ಮಂದಿ ಒಟ್ಟಿಗೆ ಸೇರೋದು. ಅದಕ್ಕೆ ನಮ್ಮ ಮಹಾಪ್ರಭು ಹೇಳ್ತಾರೆ, 7 ಮಂದಿ ಒಟ್ಟಿಗೆ ಸೇರಿದ್ರೆ ಆಳೋ ಮಂದಿ ಬಹಳ ಜಾಗರೂಕರಾಗಿರ್ಬೇಕು. ಅಪಾಯದ ಮುನ್ಸೂಚನೆ ಅದು. ಜನ ಬಿಡಿ ಬಿಡಿ ಇದ್ರೆ ಹರಕು ನೂಲು, ಇಡೀ ಇಡೀ ಆದ್ರೂ ಕತ್ತಿನ ನೇಣು. ಹನಿ ಹನಿ ಕೂಡಿದ್ರೆ ಮಳೆ, ತೆನಿ ತೆನಿ ಕುಡಿದ್ರೆ ಬೆಳೆ.
ಮೆರವಣಿಗೆ ಯಾವ ಕಡೆ ಹೋಯ್ತು? ಆ ಕಡೆಯಿಂದ ಬಂತು, ಈ ಕಡೆ ಹೋಯ್ತು ನೋಡು. ಮಥುರೆಯ ನೀವು ಕೃಷ್ಣ ನೋಡಿದ್ರಾ? ನಾನ್ ಕೃಷ್ಣ ನೋಡ್ತೀನಿ. ಹಾ, ನಾನ್ ಕೃಷ್ಣ ನೋಡೇ ನೋಡ್ತೀನಿ. ನಾನ್ ಕೃಷ್ಣ ನೋಡೇ ನೋಡ್ತೀನಿ. ಅಲ್ಲ, ಆ ಹಳ್ಳಿ ಹುಡುಗರಲ್ಲಿ ಏನಿದೆ ಅಂತ ವಿಶೇಷ? ಬರೀ ಹಳ್ಳಿ ಹುಡುಗ ಅಂತೀಯ? ಬೃಂದಾವನದಲ್ಲಿ ದಿನ ಬೆಳಗಾದ್ರೆ ಅವನು ಹಸುವಿನ ಬಾಲ ತಿರ್ಚೋದು ನೋಡಿದ್ದೀನಿ. ಬೃಂದಾವನ ಹಳ್ಳಿ ನಿಜ, ಕೃಷ್ಣ ಹಳ್ಳಿ ಹುಡುಗ ಅದು ನಿಜ. ಆದ್ರೆ ಬರೀ ಹಳ್ಳಿ ಹುಡುಗ ಅದು ನಿಜನಾ? ಸುಳ್ಳು ಅಂತಾದ್ರೆ ನಿಜ ಏನು ಅದನ್ನ ಹೇಳು. ಇಲ್ಲಿ ಈ ನಡು ಬೀದಿಲಿ ಗದ್ಯದಲ್ಲಿ ಬೇಡ, ಪದ್ಯದಲ್ಲಿ ಹೇಳು. ಪದ್ಯದಲ್ಲ? ಹಾ, ಆಗೋದು ಯಾರಿಗೂ ತಿಳಿಯೋದಿಲ್ಲ. ಪದ್ಯಕ್ಕೆ ಕಿಮ್ಮತ್ತು ಜಾಸ್ತಿ. ಹಾಡಿದ್ರೆ ಏನ್ ಕೊಡ್ತಿ? ಎಲ್ಲ ಇವಳ ಪದ್ಯಕ್ಕೂ ಗದ್ಯಾಣನ. ಕುಕ್ಕಟೆ ಹಾಡೋಕೆ ನಾನೇನ್ ಬಿಟ್ಟಿ ಬಿದ್ದಿದ್ದೀನ? ಹಾಡಿಗೆ ಕಿವಿ ಕೊಟ್ರೆ ಸಾಕು ಅಂತಿದ್ದೆ, ನೀನು ಕಾಸು ಕೇಳ್ತಿದ್ದಿ. ಆಯ್ತು, ಒಂದು ಪದ್ಯಕ್ಕೆ 3 ಗದ್ಯಾಣ ಸಾಕಾ? ಸಾಕಾಯ್ತು ನಿನ್ ಕೊಟ್ ವ್ಯವಹಾರ. ಕಾಸಿಗೆ ಕಾಸು ಸೇರ್ಸಿ ನಿನ್ ಹೆಂಡತಿ ಕೋಳಿಗೊಂದ್ ಕಾಸಿನ ಸರ ಮಾಡ್ಸು. ಹೋಗಯ್ಯ ಹೋಗು. ಮತ್ತೆ ಹಾಡ್ತೀನಿ ಅಂತೆಲ್ಲಮ್ಮ. ಹೊತ್ತು ಬಂದಾಗ ಹಾಡ್ತೀನಿ, ಗತ್ತು ಬಂದಾಗ ಕುಣಿತೀನಿ. ಹುಡುಗಿ ಇಲ್ಲಮ್ಮ, ನಿಲ್ಲು. ಹರಿಯ ರಸೋಗೆ ಮೈ ಮೇಲೆ ಬೀಳ್ತಿದ್ಯಲ್ಲ, ನಿಮ್ಗೆ ವಿಷಯ ಗೊತ್ತಾಯ್ತಾ? ಯಾವ ವಿಷಯ ಅಂತ ಮೊದಲು ಗೊತ್ತಾಗ್ಬೇಕು. ಕೃಷ್ಣ ಆ ಅಮ್ಮನಿಗೆ ಗಂಟು ಕೂದಿನ ಮುಟ್ಟಿದ್ದು. ಹಾ, ಗೊತ್ತಿಲ್ಲಮ್ಮ. ಕೃಷ್ಣ ಗಂಡವರ್ತಿ ಕೂದಿ ಮುಟ್ಟಿದ್ನ? ಮುಟ್ಟಿದ್ರೆ ತಡ. ಹಿಂಗಿತೋಳು, ಹಿಂಗಾಗ್ಬಿಟ್ಲವಳು. ಆಶ್ಚರ್ಯ, ನಾನ್ ನನ್ ಕಣ್ಣಾರೆ ಕಂಡೆ. ನಿನಗೊಬ್ಬ ನೋಡೆ, ಕಮಾನು ಕಾಮನ್ ಬಿಲ್ ಆಗೋದೇ ಹೀಗೆ. ಗೂನಿ ಹಿಂಗಿದ್ದೋಳು ಹಿಂಗಾದ್ಲು. ನಿಜ ಹೇಳು, ನೀನ್ ಕಣ್ಣಾರೆ ನೋಡಿದ್ಯಾ? ಇವೇ ಆ ಕಣ್ಣುಗಳು. ಕಣ್ಣಲ್ಲೇನು ಬಿದ್ದ ಹಾಗಿಲ್ಲ. ಬಿಡು ನನ್ನ. ನಾನಿನ್ ವಿಷಯನ ನನ್ ಗೆಳತಿಯರಿಗೆಲ್ಲ ಹೇಳ್ಬೇಕು. ಹಾ, ನಾಳೆ ನಾನು ಕೃಷ್ಣ ಮುಟ್ಟೆ ಮುಟ್ತೀನಿ. ಕೃಷ್ಣ ಮುಟ್ಟೆ ಮುಟ್ತೀನಿ. ಮುಟ್ಟೋಕೆ ನೋಡಿದೆವು ನಿನ್ನ ಅಚರಾಚರ ಮೋಹನ್ನ, ಮುಟ್ಟೋಕೆ ನೋಡಿದೆವು ನಿನ್ನ ಅಚರಾಚರ ಮೋಹನ್ನ, ಮುಟ್ಟೋಕೆ ನೋಡಿದೆವು ನಿನ್ನ, ಮುಟ್ಟೋಕೆ ನೋಡಿದೆವು ನಿನ್ನ. ರೆಕ್ಕೆಯ ಇರದ ಹಕ್ಕಿ ನಿನ್ನ ಮುಟ್ಟಿ ಹಾರಿದ ಬಣ್ಣ, ರೆಕ್ಕೆಯ ಇರದ ಹಕ್ಕಿ ನಿನ್ನ ಮುಟ್ಟಿ ಹಾರಿದ ಬಣ್ಣ, ಹೂವೇ ಇರದ ಮಂದಾರ ನಿನ್ನ, ಹೂವೇ ಇರದ ಮಂದಾರ ನಿನ್ನ ಮುಟ್ಟಿ ಬಣ್ಣ ಬಣ್ಣ, ಮುಟ್ಟಿ ಬಣ್ಣ ಬಣ್ಣ, ಮುಟ್ಟೋಕೆ ನೋಡಿದೆವು ನಿನ್ನ ಅಚರಾಚರ ಮೋಹನ್ನ, ಮುಟ್ಟೋಕೆ ನೋಡಿದೆವು ನಿನ್ನ ಅಚರಾಚರ ಮೋಹನ್ನ, ಮುಟ್ಟೋಕೆ ನೋಡಿದೆವು ನಿನ್ನ, ಮುಟ್ಟೋಕೆ ನೋಡಿದೆವು ನಿನ್ನ.
ಬಿದ್ದಿದ್ದ ಬೆಟ್ಟ ನಿನ್ನ ಮುಟ್ಟಿ ಮೇಲೇರಿ ತಣ್ಣ ಇದ್ದಲ್ಲೇ ಬಿದ್ದಿದ್ದ ಬೆಟ್ಟ ನಿನ್ನ ಮುಟ್ಟಿ ಮೇಲೇರಿ ತಣ್ಣ ಮೋಡದ ಮೇಲಿದ್ದ ಮೇಘ ಮೋಡದ ಮೇಲಿದ್ದ ಮೇಘ ನಿನ್ನ ನೋಡಿದ್ದೆ ಸಾವಿರ ಕಣ್ಣ ನೋಡಿದ್ದೆ ಸಾವಿರ ಕಣ್ಣ ಮುಟ್ಟೋಕೆ ನೋಡಿದೆವು ನಿನ್ನ ಅಚರಾಚರ ಮೋಹನ್ನ ಮುಟ್ಟೋಕೆ ನೋಡಿದೆವು ನಿನ್ನ ಅಚರಾಚರ ಮೋಹನ್ನ ಮುಟ್ಟೋಕೆ ನೋಡಿದೆವು ನಿನ್ನ ಮುಟ್ಟೋಕೆ ನೋಡಿದೆವು ನಿನ್ನ ಮುಟ್ಟೋಕೆ ನೋಡಿದೆವು ನಿನ್ನ ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದು ಹೋದವು. ಯಾರು ಈ ಕೃಷ್ಣ? ಹಾಲು ಕುಡಿಯಂತ ಮಲೆ ಕೊಟ್ರೆ ಕೂತನಿಯ ರಕ್ತ ಹೀರಿತಕ್ಕ, ಸವಾರಿ ಮಾಡುವಂತ ಬೆನ್ನೊಡ್ಡಿದ್ರೆ ಶಕ್ತನ ಸೊಂಟನೆ ಮುರಿದಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿ ಬುಗುರಿಯಾಗಿ ಹೋದ. ಏನುಕ ಏಳದ ಹಣ್ಣು ಬಡಿಯೋ ಬಡಿಯಾಗ ಗೋವರ್ಧನ ಬೆಟ್ಟ ಛತ್ರಿಯಾಗಿ ಹೋಯ್ತು. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ ಯಾರು ಕೊಟ್ಟರು? ಈ ಶಕ್ತಿ ಎಲ್ಲಿಂದ ಬಂತು? ಈ ಶಕ್ತಿ ನಮ್ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಕೈ ಇಟ್ರೆ ತಕ್ಷಣ ಸುಡು, ಹಾವು ಕಾಲಿಟ್ರೆ ತಕ್ಷಣ ಕಚ್ಚಿದೆ. ವರ್ಷಗಟ್ಟಲೆ ಶೋಧನೆ ಮಾಡಿದ್ದೆ. ಕೂತಲಿ ಹೋಗಿ 16 ವರ್ಷ ಆಯ್ತು. ಶಕಟ ಕೊಟಕ್ಕಂದು 10 ವರ್ಷ ಆಯ್ತು. ರೇಣುಕ ಶಿವಾಯ ನಮಃ ಅಂದು 7 ವರ್ಷ ಆಯ್ತು. ಶೋಧನೆ ಶೋಧನೆ ಮಾಡ್ತಾರೆ. ನಿಮ್ಮ ಮುಖಕ್ಕೆ ಬೆಂಕಿ ಇಕ್ಕ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರು ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಆಗ್ಲೇ ಬಿಡಿ, ಬೇಜಾರು ಮಾಡ್ಕೋಬೇಡಿ ಅವರೇ. ನಾನು ಹೇಳಿದ್ನಲ್ಲ, ಆ ಇಬ್ರು ಬಂದಿದ್ದಾರೆ ಒಡೆಯ, ಹೊರಗಡೆ ಇದ್ದಾರೆ. ಇವರೇ ಒಡೆಯ ಅವರು. ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಕಾಲಲ್ಲ, ಎಕ್ಕಡ. ಶಾಬಾಷ್. ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ವೈರ ಮೂಟು ಯಾರಿಗೂ ಗೊತ್ತಾಗ್ಬಾರ್ದು, ಹಾಗೆ ಕೊಯ್ಬೇಕು. ಏಟ್ ಮಾಡಲ್ಲ ಆಗಿದ್ಯಾ? ಆಗಿದೆ ಸಾಹೇಬ್ರೆ. ಗೊತ್ತಾಗ್ಬಂದು ಎಲ್ಲ ಪರಾಮರ್ಶಿಸಿದ್ದಾರೆ. ಹೌದು ಒಡೆಯ, ಕ್ರೀಡಾಗಾರಕ್ಕಿರೋದು ಒಂದೇ ಹೆಬ್ಬಾಗಿಲು. ಬಾಗಿಲು ಮಾಡಿದ ಕಮ್ಮನಿಗೆ ಈ ಅಲಂಕಾರ. ಬಾಗಿಲು ಮಾಡಿದ ಕಮ್ಮನ ಮೇಲೆ ಆಗಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲೇನಾದ್ರೂ ಎಳೆದು ಬಿಟ್ರೆ ಮುಗೀತು.
ಏನ್ ಕತೆ? ಅದ್ ಹಾಗೆ ಆ ಬಿಲ್ಲನ್ ಕೂಗಿ ಕೃಷ್ಣ ಅದೇ ಬಾಗ್ಲಲ್ಲಿ ತಾನೇ ಬರ್ಬೇಕು ಬೇರೆ ದಾರಿನೇ ಇಲ್ಲ ಅಂತೀನಿ ಅಂತೀರಿ? ನನ್ ತಲೆ ತಿಂತೀರಿ? ನಿಮ್ಗೆ ತಲೆ ಇದೆ ಅಂದ್ರೆ ಸುಮ್ನೆ ಇನ್ನೊಂದ್ ಬಾಗ್ಲಿಡಿ. ಇನ್ನೊಂದು ಬಾಗ್ಲ ಎಲ್ರು ಬರೋ ಬಾಗ್ಲಲ್ಲಿ ನಾನ್ ಬರೋಕ್ಕಾಗುತ್ತ ಮತ್ತೆ? ಆದ್ರೂ ಒಡೆಯ ಉಲ್ಟೆ ಬಡಿಯ ಸರ್ಕಳೆ ಆಚೆ. ಏಯ್ ಏನ್ ಬಾ ಈ ಕಡೆ. ಅಪ್ಪಣೆ ಆಗ್ಬೇಕು ಒಡೆಯ. ನಮ್ಮ ಪಟ್ಟುದಾನೆ ಹೇಗಿದೆ ಹೇಳು? ಏನು ಅದರ ಹೆಸರು? ಕುವಲಯ ಪೀಡ. ಹಾ, ಕುವಲಯ ಪೀಡ. ಔಷಧ ಪಥ್ಯ ಎಲ್ಲ ಆಗಿದೆ ಒಡೆಯ. ಬೆಳಗ್ಗೆ ಬಣ್ಣ ನೋಡಿದ್ರೆ ಸಾಕು ಕೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಮತ್ತೆ ಬೀಳ್ಬೇಕು. ಕೆಲಸ ಮುಗಿದ ಮೇಲೆ ಮದ್ದು ಹಾಕಿಸಿ ಸೊಟ್ಟು ಬಿಡಿ ಅದನ್ನ. ಬೇರೆ ಇನ್ನೇನಾದ್ರೂ ದಾಂಧಲೆ ಮಾಡಿದ್ದು ಮಕ್ಕಳು ಮರಿ ಇರ್ತವೆ ಪಾಪ. ಅಲ್ಲೋ ಮತ್ತೆ ನೀವೇನ್ ಹೊರಡಿ. ಸ್ವಲ್ಪ ಇರೇ. ಕೊಯ್ದ ಮೋಟು ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮ ಊರಲ್ಲಿ ಕಂಬಕ್ಕೂ ಕಿವಿ ಅಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ. ಒಳ್ಳೆ ತಮಾಷೆ. ಅಂದ್ರೆ ಇವ್ರ ಮೇಲೂ ಒಂದ್ ಕಣ್ಣಿಟ್ಟಿಡು ನೀನು. ರಾಜ್ಯದಲ್ಲಿ ಯಾರನ್ನ ಯಾರು ನಂಬೋ ಹಾಕಿಲ್ಲ. ನಿನ್ನ ನೀನು ಕೂಡ. ಅಂದ್ರೆ ಬಾಯಲ್ಲಿ ಬುದ್ಧಿ ಕೂತ್ಕೋ. ಇರ್ಲಿ ಬುದ್ಧಿ. ಏನ್ ಇರ್ಬೇಕ್ರಿ? ಮಂಡಿಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ರೇನ್ರಿ ಆ ಕೃಷ್ಣನ್ನ? ಓಹೋ ನೋಡ್ದೆ ಒಡೆಯ. ಹೆಂಗಿದಾನ್ರಿ ಆ ಫಟಿಂಗ? ಇದ್ದಾನೆ ಒಡೆಯ. ಇದಾನೆ ಗೊತ್ತು. ಯಾರು ಹಾಕಿದ್ದಾನೆ ಅವ? ಅಂದ್ರೆ ತಾವ್ ಹೇಳೋದು ನಮಗೆ ತಿಳಿಲಿಲ್ಲ ಅಲ್ಲ? ನಿಮ್ ತಲೆ. ಅವನನ್ನ ನೀವು ಹತ್ತಿರದಿಂದ ನೋಡ್ತೀಯಲ್ಲ? ಓಹೋ ನೋಡ್ದೆ ಒಡೆಯ. ಅವನು ನಮ್ಮ ದೇವಕ್ಕೆ ಮಗ ಅನ್ಸುತ್ತಾನೆ. ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ? ದೇವಕಿ ತರ ಇಲ್ಲ ವಸುದೇವನ್ ತರ? ಹೊಟ್ಟೆ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಹೋಲಿಕೆ ಇರಬೇಕಲ್ಲ. ನನ್ ನೋಡಿ, ಈ ಬೆಳ್ಳು ಎಲ್ಲ ನಮ್ಮ ಅಪ್ಪನ, ಕೈ ಮಾತ್ರ ನನ್ನ. ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ. ಆದ್ರೆ ಕೈ ಮಾತ್ರ ಹೀಗೆ ಕಾಣ್ತು. ಜಲ ಇವನ ಮಕ್ಕಳು ಸೋದರ ಮಾವನ್ನ ಹೋಗ್ತಾವಿದ್ರೆ ಮತ್ತೆ ಸೂರ್ಯ ಹುಟ್ಟಿದ್ದಾನೆ, ಕತ್ತಲ ತಲೆ ಮೆಟ್ಟಿದ್ದಾನೆ. ಮತ್ತೆ ಸೂರ್ಯ ಹುಟ್ಟಿದ್ದಾನೆ, ಕತ್ತಲ ತಲೆ ಮೆಟ್ಟಿದ್ದಾನೆ. ಮಲ್ಲಿ ನಂಗಿ ತೊಟ್ಟಿದ್ದಾನೆ, ಮೂಡಲಗಿರಿ ಬಿಟ್ಟಿದ್ದಾನೆ. ಮಲ್ಲಿ ನಂಗಿ ತೊಟ್ಟಿದ್ದಾನೆ,
ಮೂಡಲಗಿರಿ ಬಿಟ್ಟಿದ್ದಾನೆ ಹುಲ್ಲಿನ ದಳದಲ್ಲಿ ಕೂಡ ಥಳಥಳ ಕನಸಿಟ್ಟಿದ್ದಾನೆ ಹುಲ್ಲಿನ ದಳದಲ್ಲಿ ಕೂಡ ಥಳಥಳ ಕನಸಿಟ್ಟಿದ್ದಾನೆ ಮೋಡದ ಬೆನ್ನಟ್ಟಿದ್ದಾನೆ ಗಾಳಿ ಗುದುರೆ ಕೊಟ್ಟಿದ್ದಾನೆ ಮೋಡದ ಬೆನ್ನಟ್ಟಿದ್ದಾನೆ ಗಾಳಿ ಗುದುರೆ ಕೊಟ್ಟಿದ್ದಾನೆ ಮಂಜುಗಿರಿಯ ನೆತ್ತಿ ಮೇಲೆ ಸರಿಯ ಪೇಟ ಇಟ್ಟಿದ್ದಾನೆ ಮಂಜುಗಿರಿಯ ನೆತ್ತಿ ಮೇಲೆ ಸರಿಯ ಪೇಟ ಇಟ್ಟಿದ್ದಾನೆ ಶುಭ ಶುಭ ಎಂಬ ಹಕ್ಕಿ ಬಾನಿಗಾರಿ ಬಿಟ್ಟಿದ್ದಾನೆ ಶುಭ ಶುಭ ಎಂಬ ಹಕ್ಕಿ ಬಾನಿಗಾರಿ ಬಿಟ್ಟಿದ್ದಾನೆ ಬಾನಿಗಾರಿ ಬಿಟ್ಟಿದ್ದಾನೆ ಬಾನಿಗಾರಿ ಬಿಟ್ಟಿದ್ದಾನೆ ಬಾನಿಗಾರಿ ಬಿಟ್ಟಿದ್ದಾನೆ ಪೂರ್ವದ ಕಿಟಿಕಲಿ ಮುಡುತ್ತಾರೆ ಪಶ್ಚಿಮದ ಕಿಟಿಕಲಿ ಮುಡುತ್ತಾರೆ ದಿನ ಅದೇ ಕಥೆ ಬೆಳಕು ಕೊಡ್ತಾ ಏನು ಆಸೆ ಕತ್ತಲಾಗ್ತಾ ಮತ್ತೆ ನಿರಾಶೆ ದೇವಕ್ಕೆ ನೋಡಿ ನೋಡಿ ಬೇಜಾರಾಗಿ ಹೋಗಿದೆ ನಮ್ಗೆ ಆದ್ರೆ ಇವತ್ತಿನ ಸೂರ್ಯೋದಯ ಯಾವತ್ತಿನ ಸೂರ್ಯೋದಯ ಅಲ್ಲ ಬೃಂದಾವನದಿಂದ ನಮ್ಮ ಕೃಷ್ಣ ಬಂದಿದ್ದಾನೆ ಅದಕ್ಕೆ ನನಗೆ ಭಯ ಕೃಷ್ಣನಿಗೆ ಇನ್ನು 16 ವರ್ಷನೂ ತುಂಬಿಲ್ಲ ಇನ್ನು ಒಂದ್ ಕೆನ್ನೆ ಹಾಲು ಒಂದ್ ಕೆನ್ನೆ ನೀರು ಪ್ರಪಂಚ ಎಷ್ಟು ಕ್ರೂರ ಅಂತ ಏನ್ ಗೊತ್ತು ಅವನಿಗೆ ಹಸುಗಳ ಜೊತೆ ಬೆಳೆದ ಹಸುಗುಸು ಅವನು ಈ ಕಂಸನು ಮಹಾ ಕ್ರೂರಿ ಮಹಾ ಕುತಂತ್ರಿ ದಯಾ ದಾಕ್ಷಿಣ್ಯ ಚೂರು ಇಲ್ಲದವನು ಮಕ್ಕಳು ಬೆಳೆದಲ್ಲ ಕೃಷ್ಣನನ್ನು ಇಲ್ಲಿ ಕರೆಸಿರುವುದೇ ಕುತಂತ್ರದಿಂದ ಅವನನ್ನು ಮುಚ್ಚೋದಕ್ಕಿಂತ ಕೃಷ್ಣ ಸಾಮಾನ್ಯ ಹುಡುಗ ಅಲ್ಲ ಅಂತ ನೀವೇ ಹೇಳ್ತಿದ್ರಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಏನೇನೋ ಸಾಹಸ ಮಾಡಿದ ಕೂತಲಿ ಶಕಟ ಧನಾವರ್ತ ವತ್ಸವ ಬಕಾಸುರ ಅಘಾಸುರ ಧೇನುಕ ಕಾಳಿಯ ಪ್ರಲೋಭ ಹೀಗೆ ಹೀಗೆ ಎಷ್ಟು ಜನ ಅವನಿಂದ ಹತರಾದರು ಗೋವರ್ಧನಿಗೆ ಎದ್ದಿದ್ದಂತಲ್ಲ ಆಗ ದೇವರಾಜ ಇಂದ್ರನನ್ನೇ ಸೋಲಿಸಿದ್ದಂತಲ್ಲ ಪಾತಾಳಕ್ಕೆ ದುಡಿದಂತಲ್ಲ ಅದೇ ನನ್ನ ಭಯ ವರ್ಗದ ಇಂದ್ರನಿಗೆ ಕೃಷ್ಣನನ್ನ ಕಂಡರೆ ಪಾತಾಳದ ನಾಗನಿಗೆ ಕೃಷ್ಣನನ್ನು ಕಂಡರೆ ಮತ್ಸ್ಯದ ಕಂಸನಿಗೆ ಕೃಷ್ಣನನ್ನ ಕಂಡರೆ ವರ್ಗ ಮತ್ಸ್ಯ ಪಾತಾಳ ಅನ್ನುವುದು ಯಾರಿದ್ದಾರೆ ನನ್ನ ಕೃಷ್ಣನನ್ನ ಯಾರಿದ್ದಾರೆ ಹೇಳು ಇದನ್ನೇ ರಕ್ತ ಹಿಡಿದಾಗ ಯಾರಿದ್ರು ಅನ್ಸುತ್ತೆ ಶಕಟನನ್ನು ಮುಚ್ಚು ದೂರು ಮಾಡಿದಾಗ ಯಾರಿದ್ರು ಅನ್ಸುತ್ತೆ ಎಲ್ಲಿ ಮಾತ್ರ ಇಂದ್ರನನ್ನು ಸೋಲಿಸಿದಾಗ ಧನಾವರ್ತನನ್ನು ಕೊಂದಾಗ ಯಾರಿದ್ರು ಅನ್ಸುತ್ತೆ ನಿಜ ಕೃಷ್ಣ ಅಸಹಾಯ ಶೂರ ಕೃಷ್ಣ ಅಸಹಾಯ ಶೂರ ಹೇಗಿದ್ದಾನೋ ಕೃಷ್ಣ ಹೇಗಿದ್ದಾನೋ ಬಲರಾಮ ಮಕ್ಕಳು ಹೇಳಿದ್ನಲ್ಲ ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ 16 ವರ್ಷ ಆಯ್ತು ಕೃಷ್ಣನ್ ನೋಡಿ ನನ್ನ ಕಣ್ಣಲ್ಲಿ ಅವನಿನ್ನೂ ಎಳೆ ಕೂಸೆ
ಮೇಲೆ ಚೂರು ಚೂರು ಬೆಳೀತಾರೆ, ಮಗ್ಲಾಗ್ತಾರೆ, ತೆವಳುತ್ತಾರೆ, ಹರಿತಾರೆ, ದಟ್ಟಣೆ ಇಟ್ಟು ನಡೀತಾರೆ. ಹೀಗೆ ಕಣ್ಣೆದುರಲು ಮಕ್ಕಳು ಬೆಳೆಯುತ್ತೋಳು ಅಪ್ಪ ಅಮ್ಮಂದಿರ ಹುಣ್ಣಿಮೆ ಪುಣ್ಯ. ನಾವು ಆರೈಕೆ ಮಾಡಲಿಲ್ಲ, ಮೊದಲು ಮಾತು ಕೇಳಿಲ್ಲ, ಹೆಜ್ಜೆ ನೋಡಿಲ್ಲ, ಹೋಗ್ಲಿಲ್ಲ, ಯೋಗ ಆಡ್ಲಿಲ್ಲ, ಒಂದು ಕೊಟ್ಟು ಸಹಿತ ಕೊಡ್ಲಿಲ್ಲ. ಇದ್ದರೂ ಇಲ್ಲದ ನಿರ್ಭಾಗ್ಯರು ನಾವು. ಭಾಗ್ಯ ಇದ್ದು ನಿರ್ಭಾಗ್ಯರು, ಮಕ್ಕಳಿದ್ದು ಪುತ್ರರು. ದೇವಕಿ ದೇವಕಿ, ಎಂತ ಗತಿಯೇ ನಮ್ಮದು, ಎಂತ ಗತಿಯೇ. ನೋಡಿ, ಯಾರೋ ಬಂದ ಹಾಗೆ. ಓ ಮಹಾರಾಜ, ಬಾ. ಏಕೆ ಬಂತ ಬಾವ? ಮತ್ತೆ ಇನ್ನೇನ್ ಮಾಡುತ್ತೆ? ಮನಸ್ಸು ನಂಬಿಕೆ ಇಲ್ಲ, ದಿವ್ಯ ಕಾಟ ಇಲ್ಲ. ಬಾ ಕೂತ್ಕೋ. ಮೊದಲಿಂದಲೂ ಅಷ್ಟೇ ಕೊನೆ ತಮಾಷೆ ನೀನು. ನಂಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರ್ಯನೇ ಆಗಿ ಜಾಗೃತಿಯಲ್ಲಿ ಜೋಗರಿಕೆ, ಸುಷುಪ್ತಿಯಲ್ಲಿ ಕಟ್ಟೆಚ್ಚರ. 10 ಜನದ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಮೊದಲಿಂದಲೂ ಅಷ್ಟೇ ಭಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದ್ರೂ ಕೊಡು. ಹಾಲ 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 ಕುಡಿಯೋ ನಾವು. ಹಾಲು ಹಿಡಿಸೋದಿಲ್ಲ ನಮ್ಗೆ. ಶೀಲಸಾಗರ ಮತನದ ಕತೆ ಗೊತ್ತಲ್ಲ ನೀವು? ಬೇಡ ದೇವಕಿ, ಹಾಲು ಗೀಲು ಏನು ಬೇಡ. ಕೂತ್ಕೋ ಕೂತ್ಕೋ. ಸುಮ್ಮನೆ ನಿಮ್ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡ್ತೀಯ ಇನ್ನೂ ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತೀಯ? ಸಣ್ಣ ಕೋಲೆ ಹಾಕ್ಸಿದ್ದೀನಿ ನಿಜ, ಆದ್ರೆ 100ಕ್ಕೆ 100 ಶುದ್ಧ ಅಪರಂಜಿದು. ಒಳ್ಳಿಗೆ ಮೂಲೆ, ಕೈಗೆ ವೇಳೆ, ಕಾಲಿಗೆ ವೇಳೆ ಎಲ್ಲ ಚಿನ್ನದ್ದೆ. ಸರಪಳಿ ಮಾತು. ಹಾ, ಎಷ್ಟು ವರ್ಷ ಆದ್ರೂ ಹಿಂಜಬಾರ್ದು, ಹರಿಬಾರ್ದು. 25 ವರ್ಷ ಆಯ್ತಲ್ಲ ಮಾಡಿಸಿ. ಸ್ವಲ್ಪ ಹೊರಟಿದ್ಯಾ, ತಪ್ಪಾಗಿದ್ಯಾ? ಅದು ಪ್ರೀತಿ ಅಂದ್ರೆ. ಸುಮ್ಮನೆ ಬಾಯಿ ಮಾತಿನ ಉಪಚಾರ ಅಲ್ಲ. ಏರ್ಲೇ ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳ್ಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು, ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚೋ ಈ ಹುಡುಗಿರೋದು. ಇವತ್ತ ಬಿಲ್ಲಪ್ಪ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮ್ಗೆ ಏನು ಗೊತ್ತಾಗಲ್ಲ. ಹೊತ್ತೊತ್ತಿಗೆ ಊಟ, ಹೊತ್ತೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇರೋ ಹಾಗಿಲ್ಲ, ಮಳೆಯಲ್ಲಿ ತೊಯ್ಯೋ ಹಾಗಿಲ್ಲ. 4 ಗೋಡೆಗಳ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಹಾಗೆ ಮುಪ್ಪು ಸೆರೆಮನೆ ಒಳಗೆ ಬಂದ್ಬಿಟ್ಟು. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು. ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರು ಅಂಗರಕ್ಷಕರಲ್ಲಿ ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ.
ಅವನ್ನ ಹುಡುಕಿಸ್ಲಿ, ಎಷ್ಟು ಅಂತ ಅವನ್ನ ಕೊಲ್ಲಿಸ್ಲಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗು ಅಸ್ತುಮ ಪುತ್ರ ನನ್ನ ಕೊಲ್ಲಬೇಕು. ಆದ್ರೆ ನಿನ್ನ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ಭೂತ, ವರ್ತಮಾನ, ಭವಿಷ್ಯ ಈ ಮೂರರಲ್ಲಿ ಯಾವುದೋ ಒಂದು ಸುಳ್ಳಿರಲೇಬೇಕು. ಆಕಾಶವಾಣಿ ಸುಳ್ಳು, ಇಲ್ಲ ನಿನ್ನ 8ನೇ ಮಗು ಹೆಣ್ಣು ಅನ್ನೋದೇ ಸುಳ್ಳಿರ್ಬೇಕು, ಇಲ್ಲ ನಿನ್ನ ಅಸ್ತಮ ಪುತ್ರ ನನ್ನ ಕೊಲ್ತಾನೆ ಅನ್ನೋದೇ ಸುಳ್ಳಿರ್ಬೇಕು. ದೇವಕಿ ಬೆನ್ನಿ ಬಿದ್ದ ಅಣ್ಣ ಬಿದ್ದ ಹೊಟ್ಟೆ ಹುಟ್ಟಿ ಕೂಸು ನಿನಗೆ ಕೊಡ್ತ. ದಯವಿಟ್ಟು ಈ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದೆ? ರಾಜ್ಯ ಬೇಡ, ಕೋಶ ಬೇಡ, ಪಟ್ಟೆ ಬೇಡ, ಪಗಡ ಬೇಡ, ಎಲ್ಲ ನಿನ್ ಗಂಡಿಗೆ ಕೊಡ್ತೀನಿ. ಬಬ್ಲು ಎಲ್ಲಿ ಬಚ್ಚಿಟ್ಟಿದ್ದಿ? ನೀನು ನಂಬೋದಿಲ್ಲ. ದೇವಕಿ ಹೇಳು ದೇವಕಿ, ಹೇಳು. ನೀನ್ ಹೋಗು, ನಾನು ನಂಬ್ತೀನಿ. ಹೇಳು. ಮತ್ತದೇ ಪೊಳೆ. ಛೇ! 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲಾ ಮಕ್ಕಳನ್ನು ನಾನು ಕೊಲ್ಲಿಸಿದೆ. ಎಲ್ಲ 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 ಮಕ್ಕಳನ್ನ ಲಕ್ಷ 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 ಮಕ್ಕಳು. ಆದ್ರೆ ಒಂದು ಮಗುನ ಮಾತ್ರ ಇನ್ನು ಕೊಲ್ಲಿಕ್ಕಾಗ. ಅವನೇ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದ. ಆ ಕೃಷ್ಣನ ಅಪ್ಪ ನಂದ ನಿನ್ನ ಗಂಡನ ಲಂಗೋಟಿ ಸಂಗಾತಿ, ಪರಮಾಪ್ತ ಪ್ರಾಣ ಮಿತ್ರ. ನಿನ್ನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಆ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬದಲು ಇದ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ನೀವೆಲ್ಲ ಸೇರಿ ಏನು ಮಕ್ಕತ್ ಮಾಡ್ತಿರೋ ಹಾಗಿದೆ. ಆ ಕೃಷ್ಣ ನಿಮ್ ಮಗನೇ ಇರ್ಬೇಕು ಏನು? ನಿಮ್ಮ ಮಗನೇ ಅವನು. ಸೋದರಳಿಯ ಅವನು. ಸುಳ್ಳು ಸುಳ್ಳು. ನಮ್ಮ ಮಗ ಯಾಕೆ ಆದ? ಕೃಷ್ಣ ಕೃಷ್ಣ ನನ್ನ ಮಗ. ಕೃಷ್ಣ ಯಶೋದೆ ಮಗ. ನಮ್ಮ ಮಗ ಅಲ್ಲ ಅವನು. ನಿಮ್ಮ ಮಗ ಅಲ್ಲ ಅವನು. ನಿಮ್ಮ ಮಗ ಅಲ್ಲ ಅವನು. ಸರಿ ಮತ್ತೆ ಅಂದ್ಮೇಲೆ ಅವನನ್ನ ಕೊಲ್ಲಿಸಿದ್ರೆ ನಿಮ್ಗೆ ಬೇಜಾರಿಲ್ಲ ತಾನೆ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಹಾಗೆ ಜೂಜಿನ ಕುದುರೆ ತರ ಓಡ್ತಿ? ಸ್ವಲ್ಪ ನಿಧಾನವಾಗಿ ಹೋಗ್ಬಾರ್ದೆ? ಅಕ್ರೂರನ ಮನೆಯಲ್ಲಿ ಕೃಷ್ಣ ಕೊಳೆದೋಗ್ತಾ ಇದ್ದಾನಂತೆ. ಮನೆ ಮುಂದೆ ರಸ್ತೆ
ಕೊಳಲೋದು ದಿವಸ ಮೊದ್ಲೇ ನಾನು ಅಲ್ಲಿಗೆ ಹೋಗ್ಬೇಕು. ಅಲ್ಲ, ಕೃಷ್ಣ ಯಾಕಲ್ಲಿ ಕೊಳಲುತ್ತಾ ಇದ್ದಾನೆ? ಮಥುರೆಯಲ್ಲಿ ಯಾವ ದನ ಕಾಯ್ಬೇಕಾಗಿದೆ ಅವನು? ನಿನ್ನ ದೃಷ್ಟಿಲಿ ಕೊಳಲೋದರೆಲ್ಲ ದನ ಕಾಯೋರು. ಕೊಳಲಿರೋದು ಪಶುಗಳಿಗೆ ಮಾತ್ರ, ಮನುಷ್ಯರಿಗಲ್ಲ. ಕೋಪ ಮಾಡ್ಕೋಬೇಡ. ಪೇಟೆಗೆ ಯಾಕೆ ಪಿಳ್ಳಂಗೋವಿ ಅಂತ ಗಾದೆನೇ ಇದೆಯಲ್ಲ, ಅಷ್ಟಕ್ಕೂ ಕೃಷ್ಣ ಬೃಂದಾವನದಲ್ಲೇ ಕೊಳಲು ಬಿಟ್ಟು ಬಂದಂತೆ. ಕೊಳಲಿಗೆ ಯಾಕೆ ಕೊಳಲು ಅಂದಂತೆ? ಕೊಳಲು ಇರೋದೇ ಹೊಳಲಿಗೆ. ಎಲ್ಲಿ ಯಾವ್ದಿಲ್ವೋ ಅಲ್ಲಿ ಬೇಕು. ಹಾ, ಬೃಂದಾವನದಲ್ಲಿ ವೇಣುವನಕ್ಕೆ ನಾವು ಹೋಗಿದ್ವಿ, ನೆನಪಿದ್ಯಾ? ಹೂಳು ಹೊಡೆದು ತೂತು ಬಿದ್ದು ಬಿದಿರು ಮೇಲೆ ಒಂದೇ ಸಾರಿ ನುಡಿಸುತ್ತೆ. ಆದ್ರೆ ಈ ಪಟ್ಟಣದಲ್ಲಿ ಮನುಷ್ಯರು ಅನ್ನಿಸಿಕೊಂಡು ಪ್ರಯತ್ನ ಪೂರ್ವಕವಾಗಿ ಕೊಳಲನ್ನು ಓಡಿಸಬೇಕಾಗುತ್ತೆ. ಓಡಿಸ್ತಿಲ್ಲ, ಬರೀ ರಥ ಚಕ್ರಗಳ ಚಿಂಕಾರ, ಜನಜಂಗುಲಿಯ ಬೊಬ್ಬೆ, ಯಂತ್ರಕಾರಗಳ ಅಬ್ಬರ, ಇಷ್ಟೇ. ಸರಿ ಸರಿ, ನಾನು ಪೂರ್ವ ಅಂದ್ರೆ ನೀನು ಪಶ್ಚಿಮ ಅಂತಿ. ನಾನು ಬೃಂದಾವನದಲ್ಲಿ ಬಂದವನೇ. ಅಲ್ಲಿ ಕಾಲನೇ ಚಲಿಸೋದಿಲ್ಲ. ಬೃಂದಾವನದಲ್ಲಿ ಯಮುನಾ ನದಿ ಕೂಡ ಕೆಲವು ಸಲ ಹರಿದೆ ಹಾಗೆ ನಿಂತ್ಬಿಡ್ತಾಳೆ ಅಂತ ಕೇಳಿದ್ದೀನಿ. ಎಲ್ಲಿ ಚಲನೆ ಇರಲ್ವೋ ಅಲ್ಲಿ ಇತಿಹಾಸ ಇಲ್ಲ. ಅದಕ್ಕೆ ಇತಿಹಾಸ ಹುಟ್ಟೋದು ರಾಜಧಾನಿಲಿ. ಇಲ್ಲಿ ಬದುಕಿಗೆ ಒಂದು ಓಟ ಇದೆ, ಓಡೋದೇ ಬದುಕು. ಇಲ್ಲಿ ಮನುಷ್ಯರು ಓಡ್ತಾ ಇರ್ತಾರೆ, ಆನೆ, ಕುದುರೆ, ರಥ ಓಡ್ತಾ ಇರ್ತವೆ, ಖುದ್ದು ಮಹಾರಾಜರೇ ಓಡ್ತಾ ಇರ್ತಾರೆ. ಆದ್ರೆ ನೀನು ಮಾತ್ರ ಓಡೋದಿಲ್ಲ. ನಾನು ನಿಂತು ನೋಡ್ತಾ ಇರ್ತೀನಿ. ಹೀಗೆ ಹೀಗೆ ಆಯ್ತು ಅಂತ ದಾಖಲು ಮಾಡ್ತೀನಿ. ಇತಿಹಾಸಕಾರ ನಾನು. ನೀನು ಬರೀ ನೋಡೋನು, ಕಂಡದ್ದಷ್ಟೇ ನೋಡೋನು. ಕಾಣೋದ್ ನಿನಗ್ ಕಾಣೋಲ್ಲ, ಕಾಣ್ಬೇಕಾದ್ದು ನಿನಗ್ ಕಾಣೋಲ್ಲ. ನಿನಗ್ ದೊಡ್ಡ ನಮಸ್ಕಾರ. ಬರ್ತೀನಿ ನಾನು. ಏ ನಿಂತು, ಕತೆ ಕಟ್ಟೋ ಹಿಂಸೆ. ನಿನ್ ಕನಸು ಹೊಡೆಯಕ್ಕಾದ್ರೂ ನಾನು ನಿನ್ ಜೊತೆ ಬರ್ಬೇಕು. ನಿಂಗೆ ಸಾಧ್ಯ ಇಲ್ಲ ಅದು. ನಾನ್ ಕಟ್ತೀನಿ, ನೀನ್ ಕೆಡವು ನೋಡೋಣ. ಕೆಡವಿದ್ರೆ ಏನ್ ಕೊಡ್ತಿ? ಪಣನ? ಪಣ? ಹೇಳ್ತೀನಿ ಕೇಳು. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡ ತೋರಿದ ಕಂದ ಗೋವಿಂದ, ಕಂದ ಗೋವಿಂದ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡ ತೋರಿದ ಕಂದ ಗೋವಿಂದ, ಕಂದ ಗೋವಿಂದ. ಗೋವರ್ಧನಗಿರಿ ಬೆರಳಲಿ ಎತ್ತಿದ ಕಂದ ಗೋವಿಂದ, ಕಂದ ಗೋವಿಂದ. ಗೋವರ್ಧನಗಿರಿ ಬೆರಳಲಿ ಎತ್ತಿದ ಕಂದ ಗೋವಿಂದ, ಕಂದ ಗೋವಿಂದ. ಕಳಿಂಗ ಸರ್ಪದ ಹೆಡೆಮೆಟಿ ತುಳಿದ ಕಂದ ಗೋವಿಂದ, ಕಳಿಂಗ ಸರ್ಪದ ಹೆಡೆಮೆಟಿ ತುಳಿದ ಕಂದ ಗೋವಿಂದ. ಸುಂಟರ ಗಾಳಿಯ ಸೊಂಟವ ಮುರಿದ ಕಂದ ಗೋವಿಂದ, ಸುಂಟರ ಗಾಳಿಯ ಸೊಂಟವ ಮುರಿದ ಕಂದ ಗೋವಿಂದ, ಕಂದ ಗೋವಿಂದ, ಕಂದ ಗೋವಿಂದ, ಕಂದ ಗೋವಿಂದ, ಕಂದ ಗೋವಿಂದ. ಅದು ಹಾಗಲ್ಲಮ್ಮ. ಕೃಷ್ಣ ತಾನು ಮುಕ್ಕಿದ ಮಣ್ಣು ತನ್ನ ಅಮ್ಮನ ಕಣ್ಣಿಗೆ ಒಗ್ದ. ಗುಡ್ಡದ ಕವಿ ಹೊಕ್ಕು ಅದರ ಸೂರಿಗೆ ತನ್ನ ಕಿರುಬೆರಳು ತಾಗಿಸಿದ. ಯಮುನಾ ಮಡುವಿನ ಅಲೆನೆ ಸರ್ಪದ ಹೆಡೆಯ ಹಾಗಿತ್ತು. ಕೃಷ್ಣ ಆ ಮಡುವಿನಲ್ಲಿ ಈಜಾಡಿ ದಂಡೆಗೆ ಬಂದ. ವ್ರತಾಸುರ, ಗೀತಾಸುರ ಎಲ್ಲ ಸುಳ್ಳು. ಭಾರಿ ಸುಂಟಗಾಳಿ ಕೃಷ್ಣನ ಗಾವುದ ದೂರ ಹೋಗಿತ್ತು. ಸೊಂಟ ಮುರಿಲಿಲ್ಲ ಕೃಷ್ಣನ್ ಪುಣ್ಯ. ನಿನ್ನ ಮುಂದೆ ಹಾಡೋದು ಒಂದೇ, ಕೋಣ ಮುಂದೆ ಕಿನ್ನರಿ ಬಾರಿಸೋದು ಒಂದೇ. ಬರ್ತೀನಿ ನಾನು. ಏ ನಿಂತ್ಕೋ, ನಾನು ನಿನ್ ಜೋಡಿ ಬರ್ತೀನಿ. ನೀನು ನನ್ನ ಜೋಡಿ.
ಬಿಸಿಲು ಬೆಳದಿಂಗಳು ಕೂಡೋದು ಶಕ್ಯ ಇಲ್ಲ. ಬಿಸಿಲೇ ಜಾರಿ ಬಿದ್ದು ಬೆಳದಿಂಗಳಾಯ್ತು ಅಂತಾರೆ ಬಲ್ಲವರು. ಆಯ್ತಾಯ್ತು, ಕೃಷ್ಣ ಅಲ್ಲಿ ಕೊಳಲ್ತಾ ಇದ್ದಾರೆ. ಅವ್ನು ಕೊಳಲುದು ನಿಲ್ಸೋ ಮೊದ್ಲೇ ನಾನು ಅಲ್ಲಿಗೆ ಹೋಗ್ಬೇಕು. ಬರ್ತೀನಿ ನಾನು. ನಿಂತ್ಕೋ, ನಾನು ಬರ್ತೀನಿ. ಮಥುರೆಯ ಬೃಂದಾವನವನ್ನು ಮಾಡುವ ಮಾಯಾ ಕೋವಿದನು. ಮಥುರೆಯ ಬೃಂದಾವನವನ್ನು ಮಾಡುವ ಮಾಯಾ ಕೋವಿದನು. ತಾಯಿಯಲ್ಲಿಹನು ಗೋಕುಲ ನಂದನನು. ತಾಯಿಯಲ್ಲಿಹನು ಗೋಕುಲ ನಂದನನು. ಕೊಳಲುದೋ ಗೋವಿಂದ ಕೊಳಲುದೋ ನಂದನ ಕಂದ. ಕೊಳಲುದೋ ಗೋವಿಂದ ಕೊಳಲುದೋ ನಂದನ ಕಂದ. ರಥ ಚಿತ್ಕಾರದ ಬೀದಿಯಲ್ಲಿ ಮುಸುಕಿದೆ ಪರಿಧೂಳು. ರಥ ಚಿತ್ಕಾರದ ಬೀದಿಯಲ್ಲಿ ಮುಸುಕಿದೆ ಪರಿಧೂಳು. ಕಾಣವು ಹಾದಿಗಳು ಬಳಕೆಯ ಗುರುತುಗಳು. ಕಾಣವು ಹಾದಿಗಳು ಬಳಕೆಯ ಗುರುತುಗಳು. ಕೊಳಲುದೋ ಗೋವಿಂದ ಕೊಳಲುದೋ ನಂದನ ಕಂದ. ಕೊಳಲುದೋ ಗೋವಿಂದ ಕೊಳಲುದೋ ನಂದನ ಕಂದ. ಮಥುರೆಗೂ ಬೃಂದಾವನಕ್ಕೂ ನಡುವೆ ಅಕ್ರೂರನ ಸೇತು. ಮಥುರೆಗೂ ಬೃಂದಾವನಕ್ಕೂ ನಡುವೆ ಅಕ್ರೂರನ ಸೇತು. ಶರಣಾದೆವು ಸೋತು ಸಾಕಾಗಿದೆ ಮಾತು. ಶರಣಾದೆವು ಸೋತು ಸಾಕಾಗಿದೆ ಮಾತು. ಕೊಳಲುದೋ ಗೋವಿಂದ ಕೊಳಲುದೋ ನಂದನ ಕಂದ. 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 ಬೇಷ್, ಬಿಲ್ಲಬ್ಬಕ್ಕೆ ಸಿದ್ಧರಾಗ್ತಾ ಇದ್ದೀರಿ. ಚಿಕ್ಕಪ್ಪ, ಎಲ್ಲ ಸರಿ, ಆದ್ರೆ ನನಗೆ ತುಳಸಿ ಮಾಲನೆ ಸಿಗ್ಲಿಲ್ಲ. ಬೃಂದಾವನದಲ್ಲಿ ಸಿಗೋ ಎಳೆ ತುಳಸಿ ಇಲ್ಲಿ ಎಲ್ಲಿ ಸಿಗ್ಬೇಕು ಕುಮಾರ? ನನ್ನ ಗೆಳೆಯರು ಹೂವಿನ ಅಂಗಡಿ ಸಾಲಿಗೆ ಹೋಗಿ ತುಳಸಿ ತಂದಿದ್ದಾರೆ. ಯಾವತ್ತೋ ಕೊಯ್ದಿತ್ತು, ಎಲ್ಲ ಸೊಪ್ಪು ಸಿವುಡಾಗಿ ಹೋಗಿದೆ. ಬೃಂದಾವನದಲ್ಲಿ ಪ್ರತಿ ಮನೆ ಮುಂದೆ ತುಳಸಿ ಇರುತ್ತೆ. ನಮ್ಮ ಮರಮನ ಮುಂದಂತೂ ತುಳಸಿ ತೋಟನೇ ಇದೆ. ನಾವು ಅಲ್ಲಿಂದನೇ ತರಬೇಕಾಗಿತ್ತು. ಇಲ್ಲಿ ತರೋದ್ರೊಳಗೆ ಬಾಡಿ ಹೋಗಿರುತ್ತೆ. ಇಲ್ಲ ಅಣ್ಣ, ಬಾಡಿ ಹೋಗದಾಗ ತರಬಹುದು. ಮಥುರೆಗೆ ತರಬೇಕಾದದ್ದು ತುಳಸಿ ಎಲೆನಲ್ಲ, ತುಳಸಿ ಸಸಿನ. ಇದು ನನಗೆ ತಿಳಿಲೇ ಅಲ್ವಲ್ಲ ಕೃಷ್ಣ? ಚಿಕ್ಕಪ್ಪ, ನೀವು ರಾಜ ಬಂದ್ರಲ್ವಾ, ನಿಮ್ ಮಹಾರಾಜರಿಗೆ ಹೇಳಿ ಈ ಮಥುರೆಯಲ್ಲಿ ಬಂದು ದೊಡ್ಡ ತುಳಸಿವನ ಮಾಡ್ಲಿಕ್ಕೆ ಹೇಳಿ. ಬೇಕಾದ್ರೆ ನಾನೇ ಗಿಡ ಕೊಟ್ಟು ಹೋಗ್ತೀನಿ. ಮತ್ತು ಮಥುರೆನ ಬೃಂದಾವನ ಮಾಡ್ಬೇಕು ಅಂತೀರಿ? ಯಾಕಾಗ್ಬಾರ್ದು? ಇಲ್ಲಿ
ಪಾಪಾಸು ಕಳ್ಳಿ ಜಾಸ್ತಿ. ಮೊದಲು ಅವನ್ ಕೇಳ್ಬೇಕು. ನೇಗಿಲ್ ಹೊರತು ಆಯ್ತು ಬಿಡಿ, ನಾನ್ ನೇಗಿಲಿರೋದೇ ಅದಕ್ಕೆ. ಚಿಕ್ಕಪ್ಪ ಸರಿಯಾಗಿದೆಯಾ? ತುಂಬಾ ಚೆನ್ನಾಗಿದೆ ಮಗು. ಕೃಷ್ಣ, ಆ ಗರಿ ಬೇಡು. ನಗರ ಹುಡುಗರು ನಗ್ತಾರೆ, ಯಾರೋ ಕಾಡು ಹುಡುಗರು ಅಂತ. ಕಾಡು ಹುಡುಗ್ರೆ ನಾವು, ನಕ್ಕರೆ ನಗಲಿ ಬಿಡು. ಕೃಷ್ಣ, ಎಲ್ಲ ಸರಿ, ಆದ್ರೆ ಈ ಹಳದಿ ವಸ್ತ್ರ ಯಾಕೋ ನಿನ್ಗೆ ಒಪ್ತಾ ಇಲ್ಲ. ನನಗೆ ಪ್ರಿಯವಾದ ಬಣ್ಣ ಅದು. ನಾನು ಪೀತಾಂಬರ ಉಡೋದು ನನ್ನ ಅಮ್ಮನಿಗೂ ಇಷ್ಟ, ಅಪ್ಪನಿಗೂ ಇಷ್ಟ, ಗೋಕುಲದ ಹುಡುಗಿಯರಿಗೂ ಇಷ್ಟ. ಗೊತ್ತಿರಿ ನೋಡು ನಿನ್ಗೆ. ಪೀತಾಂಬರ ಬೃಂದಾವನಕ್ಕಿರಲಿ, ಮಧುರಿಗೆ ಬೇಡ ಮಗು. ಯಾಕೆ ಬೇಡ ಚಿಕ್ಕಪ್ಪ? ಹೇಳ್ತೀನಿ, ಹೇಳಲೇಬೇಕು. ಹೇಳಿ, ಯಾಕೆ ಈ ಆತಂಕ? ಮಹಾರಾಜ ಕಂಸ ನಿಮ್ಮನ್ನಿಲ್ಲಿ ಕರೆಸಿರೋದು ಬಿಲ್ವ ಜ್ಞಾಪದಲ್ಲಿ ನಿಮ್ಮನ್ನ. ಮಹಾರಾಜರಿಗೆ ನಮ್ಮ ಮೇಲೆ ಎಷ್ಟು ದ್ವೇಷ? ದೇವಕಿಯ ಹೊಟ್ಟೆಯಲ್ಲಿ ಅಷ್ಟಮಿಯ ದಿನ ಹುಟ್ಟುವ ಅಷ್ಟಮ ಪುತ್ರ ಕಂಸನನ್ನ ಧ್ವಂಸ ಮಾಡ್ತಾನಂತ ದೈವವಾಣಿ. ಆದ್ರೆ ದೇವಕಿಗೆ ಹುಟ್ಟಿದ್ದು ಹೆಣ್ಮಗು. ಕಂಸ ಆ ಮಗುವನ್ನು ಕೊಂದ. ದೇವಕಿಗೆ ದೈವವಾಣಿಯ ಪ್ರಕಾರ 8ನೆಯ ಮಗು ಗಂಡಾಗ್ಬೇಕಾಗಿತ್ತು, ಹೆಣ್ಣಾಯ್ತು. ಹೆಣ್ಣು ಹೇಗಾಯ್ತು? ಕಂಸನಿಗೆ ಸಂಶಯ ಪಿಶಾಚಿ ಹಿಡಿಯಿತು. ದೇವಕಿ ಹೆಣ್ಣು ಮಗು ಹಡೆದ ರಾತ್ರಿ ಹುಟ್ಟಿದ ಎಲ್ಲ ಗಂಡು ಮಕ್ಕಳನ್ನ ಕಂಸ ಕೊಲ್ತಾ ಬಂದ. ಆದ್ರೆ ಒಬ್ಬನನ್ನ ಮಾತ್ರ ಅವನಿಗೆ ಕೊಲ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದು ಹೌದು ಕೃಷ್ಣ. ನಿನ್ನನ್ನು ಕೊಲ್ಲೋ ಪ್ರಯತ್ನ 16 ವರ್ಷದಿಂದ ನಡೀತಾ ಬರ್ತಾ ಇದೆ. ಕಂಸ ಕಳಿಸಿರೋ ಎಲ್ಲ ಕೊಲೆಗಡಕರನ್ನ ನೀನೇ ಕೊಂದ್ಬಿಟ್ಟೆ. ಅದಕ್ಕೆ ಕಂಸ ನಿನ್ನನ್ನೇ ಮಥುರೆಗೆ ಕರೆಸಿದ್ದಾನೆ. ಹೇಗಾದ್ರೂ ಮಾಡಿ ನಿನ್ನನ್ನ ಬಲರಾಮನನ್ನ ಇಲ್ಲೇ ಮುಗಿಸ್ಬೇಕು ಅಂತ ಹೇಳಿ ಅವನ ಸಂಕಲ್ಪ. ಚಿಕ್ಕಪ್ಪ, ಇದೆಲ್ಲ ನಿಮ್ಗೆ ಗೊತ್ತಿದ್ದು ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಅದಕ್ಕೆ ಕಾರಣ ಇದೆ. ನಿಮ್ಮ ನಾಶ ಕಂಸನ ಆಸೆ, ಕಂಸನ ನಾಶ ಇಡೀ ಮಧುರೆಯ ಆಸೆ. ಕಂಸನ ನಾಶ ಕೃಷ್ಣನಿಂದ ಮಾತ್ರ ಸಾಧ್ಯ. ಹೌದು ಕೃಷ್ಣ, ಕಂಸನನ್ನ ಕೊಲ್ಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಕಂಸನ ಕೊಲೆ ಧರ್ಮಸಮ್ಮತ ಕೂಡ. ಕಂಸ ನಿಮ್ಮನ್ನ ಕೊಲ್ಲಿಕ್ಕೆ ಬಯಸೋದು ಸ್ವಹಿತಕ್ಕಾಗಿ, ಕಂಸನನ್ನ ನೀವು ಕೊಲ್ಬೇಕಾಗಿರೋದು ಪರಹಿತಕ್ಕಾಗಿ. ಮಹಾಪಾಪಿ ಕಂಸ ತನ್ನ ತಂದೆ ಹಣ್ಣು ಮುದುಕ ಉಗ್ರಸೇನ ಮಹಾರಾಜನನ್ನ ಸೆರೆಮನೆಗೆ ತಳ್ಳಿದ್ದಾನೆ. ತಂಗಿ ದೇವಕಿ, ಬಾವ ವಸುದೇವ 25 ವರ್ಷದಿಂದ ಕಾರಾಗೃಹದ ಕತ್ತಲಲ್ಲಿ ಕೊಳಿತಾ ಇದ್ದಾರೆ. ಅವರಿಗೆ ಹುಟ್ಟಿರೋ ಹೊಸಕೂಸುಗಳನ್ನ ಕಂಸ ನಿರ್ದಯಿಂದ ಕೊಲ್ತಾ ಬರ್ತಾ ಇದ್ದಾನೆ. ಅವನ ಬೀದಿಯಿಂದ ಯದುವಂಶದ ವೃಷ್ಣಿ, ಅಂಧಕ, ಕುಕುರ, ದಶಾರ ಮುಂತಾದ ರಾಜರುಗಳು ತಲೆ ಮರೆಸಿಕೊಂಡು ಓಡೋಗಿದ್ದಾರೆ. ರಾಜ್ಯದಲ್ಲಿ ಭಯ, ಅನೀತಿ, ಅಧರ್ಮ ತಾಂಡವವಾಡ್ತಾ ಇದೆ. ಹಾಗಿಲ್ಲ ಕೃಷ್ಣ, ಮಥುರೆ ಉಸಿರುಕಟ್ಟಿ ಸಾಯ್ತಾ ಇದೆ, ಉಸಿರುಕಟ್ಟಿ ಸಾಯ್ತಾ ಇದೆ. ಚಿಕ್ಕಪ್ಪ, ನಾನು ಈ ಪೀತಾಂಬರವನ್ನ ಉಟ್ಕೋಬಾರ್ದು ಅಂತೀನಿ. ಹೌದು ಕೃಷ್ಣ, ಅರಮನೆಯ ಪಟ್ಟದಾನೆಗೆ ಪಿತ್ತ ಕೆರಳೋ ಹಾಗೆ ಮಾಡಿದ್ದಾರೆ. ಹಳದಿ ವಸ್ತ್ರ ಕಂಡ್ರೆ ಅದಕ್ಕೆ ಪಿತ್ತ ನೆತ್ತಿಗೆರತ್ತೆ. ಅದಕ್ಕೆ ಪೀತಾಂಬರ ಬೇಡ ಅಂತೆ. ಹಾಗಾದ್ರೆ ನಾನು ಈ ಪೀತಾಂಬರವನ್ನ ಉಡ್ಲೇಬೇಕು. ಹಠ ಯಾಕೆ ಮಗು? ಹಠಕ್ಕೆ ಅಲ್ಲ, ಅವರಿಗೆ ಅನುಮಾನ ಬರ್ದೇ ಇರಲಿ ಅಂತ. ಕ್ರೀಡಾಗಾರದ ರಾಜಗೋಪುರ ನಿನ್ನ ತಲೆ ಮೇಲೆ ಕುಸಿದು ಬೀಳೋ ಹಾಗೆ ಏರ್ಪಾಡು ಮಾಡಲಾಗಿದೆ. ಚಿಕ್ಕಪ್ಪ, ಮಹಾಮೂರ್ಖ ನಿಮ್ ಮಹಾರಾಜ. ಗೋವರ್ಧನ ಗಿರಿನ ನಮ್ ಕೃಷ್ಣ ಕಿರುಬೆರಳಲ್ಲಿ ಹಿಡಿದಿದ್ದ. ದ್ವಾರ ಗೋಪುರ ಯಾವ ಲೆಕ್ಕ ಅವನಿಗೆ? ನಮ್ಮನ್ನ ಕೊಲ್ಲೋದಕ್ಕೆ ಇಷ್ಟೇನಾ ಕಂಸನ ಯೋಜನೆ, ಅಥವಾ ಇನ್ನೂ ಏನಾದ್ರೂ ಉಂಟು? ನನ್ನ ಗಮನಕ್ಕೆ ಬಂದಿರೋದು ಇಷ್ಟು. ಅಣ್ಣ, ನಮ್ಮೂರಲ್ಲಿ ನಾವು ಕಟ್ಟೋದಕ್ಕೆ ಯೋಜನೆ ಆಗ್ತಾ ಇದ್ವಿ, ಈ ನಗರದ ಮಂದಿ ಕೆಡೋದಕ್ಕೆ ಯೋಜನೆ ಆಗ್ತಾ ಇದೆ. ಬಿಲ್ ಹಬ್ಬ ಅನ್ನೋದು ಒಂದ್ ಹಬ್ಬ ಅನ್ಕೊಂಡಿದ್ವಿ. ಆದ್ರೆ
ಮಥುರೆಗೆ ಬಂದ್ಮೇಲೆ ಗೊತ್ತಾಗ್ತಾ ಇದೆ ಬಿಲ್ ಹಬ್ಬ ಬರೀ ಹಬ್ಬ ಅಲ್ಲ, ಹಬ್ಬದ ನೆಪದಲ್ಲಿ ನಮ್ಮೆಲೆಸ್ದಿರೋ ಮಾರಿ ಬಲೆ ಅಂತ. ಆಶ್ಚರ್ಯ. ಆದ್ರೆ ಈ ಮಥುರೆಗೆ ಬೃಂದಾವನ ಮೇಲೆ ಯಾಕೆ ಈ ಕೋಪ ಅಂತ? ಇಡೀ ರಾಜ ವ್ಯವಸ್ಥೆನೇ ನಮ್ಮ ವಿರುದ್ಧ ಇದೆ. ಅಂದ್ರೆ ಸ್ವತಃ ರಾಜ ಕಂಸನೇ ನಮ್ಮ ವಿರುದ್ಧ ಇದ್ದಾನೆ. ಅದು ಹೇಗೆ ಗೊತ್ತಾಯ್ತು ನಿಂಗೆ? ಕೆಲವು ಸಲ ಆದವರು ಸುಮ್ನೆ ಗಾಳಿ ಸುದ್ದಿ ಹಬ್ಬಿಸ್ತಾರೆ. ಸ್ಪರ್ಧೆಯಲ್ಲಿ ನಾವೇ ಗೆಲ್ತೀವಂತ ಹೊಟ್ಟೆ ಕಿಚ್ಚಿಗೆ ಸುಳ್ಳು ಸುದ್ದಿ ಹಬ್ಬಿಸಿರ್ಬೋದು ಅಂತ. ಗಾಳಿ ಸುದ್ದಿ ಅಲ್ಲ, ಸ್ವತಃ ಅಕ್ರೂರ ಚಿಕ್ಕಪ್ಪನೇ ಈ ಮಾತು ಹೇಳಿದ್ದು. ಹಾಗಿದ್ರೆ ಈ ಮಾತು ಸತ್ಯ. ಕೃಷ್ಣ, ಈಗೇನ್ ಮಾಡೋದು? ನೀವೇ ಏನ್ ಮಾಡೋಣ ಅಂತ ಕೇಳಿದ್ರೆ ಬಿಲ್ ಹಬ್ಬಕ್ಕೆ ನಾವು ಹೋಗೋದೇ ಬೇಡ. ತಲೆ ಗಟ್ಟಿ ಅಂತ ಯಾರಾದ್ರೂ ಬಂಡೆ ಚಚ್ಕೊಳ್ತಾರ, ಕೊಳ್ಳು ಕೊಟ್ಟು ಉರುಳು ಹಾಕ್ಸ್ಕೊಳ್ತಾರ. ಅದು ಸರಿಯಲ್ಲ ಕಣೋ. ಕಂಸನಿಗೆ ಹೆದರಿ ನಾವು ಓಡೋದ್ವಿ ಅಂತ ಆಗುತ್ತೆ. ಕೃಷ್ಣ ಬಲರಾಮ ಇರುವಾಗ ಯಾರೇನ್ ಮಾಡಕ್ ಸಾಧ್ಯ ನಮ್ಮನ್ನ? ಅದು ಸರಿ. ಈ ರಾಜನಿಗೆ ನಮ್ಮ ಮೇಲೆ ಯಾಕೆ ಇಷ್ಟು ದ್ವೇಷ ಅಂತ ಗೊತ್ತಾಯ್ತಾ? ದ್ವೇಷ ಎಲ್ಲರ ಮೇಲೂ, ಮುಖ್ಯವಾಗಿ ನನ್ನ ಮೇಲೆ ಮತ್ತು ಅಣ್ಣನ ಮೇಲೆ. ಕಾರಣ ಅದು ಕಾಲ ಹದವಾದಾಗ ತಾನೇ ತಿಳಿಯುತ್ತೆ. ನನ್ನನ್ನ ಅಣ್ಣನನ್ನ ಕೊಲ್ಲೋದಕ್ಕೆ ಕಂಸ ಬಲೆ ಒಡ್ಡಿದ್ದಾರೆ. ನಾವೇನ್ ಮಾಡೋದೀಗ? ಕಂಸನನ್ನ ಎದುರಿಸೋದಾ ಅಥವಾ ನಮ್ಮನ್ನು ಕೊಲ್ಲೋದಕ್ಕೆ ಅವನು ಎಷ್ಟರವ? ತನ್ನ ತಂದೆಯನ್ನೇ ಸೆರೆಗೆ ತಳ್ಳಿ ಸಿಂಹಾಸನವನ್ನು ಆಕ್ರಮಿಸಿಕೊಂಡಿರೋ ಪಾಪಿ. ನನ್ನ ತಂದೆ, ನನ್ನ ಚಿಕ್ಕಮ್ಮನನ್ನ ಬಂಧನದಲ್ಲಿಟ್ಟಿರೋ ಧರ್ಮಘಾತಕ. ಲಕ್ಷಾಂತರ ಮಕ್ಕಳನ್ನು ಕೊಲ್ಲಿಸಿರೋ ಶಿಶುಹುಂಟಕ. ಗೋಕುಲ ಬೃಂದಾವನಕ್ಕೆ ತನ್ನ ಜನರನ್ನು ಕಳಿಸಿ ನಮ್ಮನ್ನು ಮುಗಿಸಲು ನೋಡಿದ ಪಾಷಂಡಿ. ಕೃಷ್ಣನ ಸಾಹಸದಿಂದ ಹೇಗೋ ಉಳ್ಕೊಂಡ್ವಿ. ಆದ್ರೆ ಅವನ ಕಡೆಯ ಬಾರಿ ಬಾರಿ ಇಸಮುಗಳನ್ನು ಮುಗಿಸಿರೋ ನಮ್ಮನ್ನ ಅವನು ಹ್ಯಾಕ್ತಾನೆ ಬದುಕಕ್ ಬಿಟ್ಟಾನು. ಅದಕ್ಕೆ ಬಿಲ್ಲು ಹಬ್ಬದ ನೆಪ ಹೇಳಿ ನಮ್ಮನ್ನಿಲ್ಲಿ ಸೆಳೆದಿದ್ದಾನೆ. ಈಗ ನಾವು ಹಿಂದಕ್ಕೆ ಹೋಗೋ ಹಾಗಿಲ್ಲ. ಕೃಷ್ಣ, ನಾವೆಲ್ಲ ನೀನ್ ಹೇಳಿದಾಗೆ ಕೇಳ್ತೀವಿ, ನಿನ್ ಜೊತೆ ಇರ್ತೀವಿ. ಕಂಸನ ಮುಗಿಸ್ಬಿಡು ನೀನು. ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ? ಎಂತ ಮರಿಗೈ ಕಂಸನ ಅಕ್ಷೋಹಿಣೆಗಟ್ಟಲೆ ಸೈನ್ಯ ನಮ್ಮ ವಿರುದ್ಧ. ನಾವಿರೋದು 3 ಮತ್ತೊಂದು. ಅವ್ರ ಹತ್ರ ನಾನಾ ಬಗೆ ಶಸ್ತ್ರಾಸ್ತ್ರ ಇದೆ. ನಾವು ಬರಿಗೈ ಬನ್ನಿ. ಜೊತೆಗೆ ನಾವೀಗ ಪರದೇಶಿಗಳು. ಅವರು ಸ್ವಸ್ಥಾನದಲ್ಲಿ ನಿಂತಿರೋ ದಪ್ಪಿಸ್ತಾರೆ. ಇದೆಲ್ಲ ಯೋಚನೆ ಮಾಡ್ಬೇಕು. ಈಗ ಹಿಂದಕ್ಕೆ ಹೋಗೋ ಮಾತೇ ಇಲ್ಲ. ಕೋಟೆ ಬಾಗಿಲೆಲ್ಲ ಬಂದಾಗಿರ್ತವೆ. ಗೂಢಾಚಾರರ ಹದ್ದಿನ ಕಣ್ಣು ನಮ್ಮ ಮೇಲೆ ಇರ್ತವೆ. ಹಿಂದೆಲ್ಲ ಮಾಯಾ ರೂಪದಲ್ಲಿ ರಾಕ್ಷಸರು ಗೋಕುಲ ಬೃಂದಾವನಕ್ಕೆ ಬಂದರು. ಶಕಟ ಬಂಡಿ ಹಾಕಿ, ಧೇನುಕ ಕತ್ತೆ ಹಾಗೆ ಬಂದ, ತಣಾವತ ಸುಂಟರ ಗಾಳಿ ಹಾಗೆ ಬಂದ, ಕೇಸಿ ಕುದುರೆ ಹಾಗೆ ಬಂದ. ಆದರೆ ಮಥುರೆ ರಾಕ್ಷಸರು ಮನುಷ್ಯರ ಹಾಗೆ ನಮ್ಮ ಮೇಲೆ ಬೀಳ್ತಾರೆ. ಮನುಷ್ಯ ವೇಷದಲ್ಲಿ ಮೈ ಮೇಲೆ ಬೀಳೋ ರಾಕ್ಷಸರು ಅತ್ಯಂತ ಅಪಾಯಕಾರಿಗಳು. ಯಾರು ಮನುಷ್ಯ ಯಾರು ರಾಕ್ಷಸ ಎಂದು ತಿಳಿಯೋದು. ಹಾಗಾದ್ರೆ ಏನ್ ಮಾಡ್ಬೇಕಂತಿ? ಮುಂದಿಟ್ಟ ಹೆಜ್ಜೆ ಹಿಂದಿಡಕ್ಕಂತೂ ಸಾಧ್ಯವೇ ಇಲ್ಲ. ಕಂಸನಿಗೆ ಬೇಕಾಗಿರೋದು ಕೃಷ್ಣ ಬಲರಾಮ. ನಾವು ಅವನ ಉಳಿದವರು ಇಲ್ಲ. ಅಕ್ರೂರ ಚಿಕ್ಕಪ್ಪ ಮನೆಯಲ್ಲಿ ಅದು ಸಾಧ್ಯ ಇಲ್ಲ. ಕೃಷ್ಣ, ಗೋಕುಲದಲ್ಲಿ ನಿನ್ನ ಜೊತೆ ಒಟ್ಟಿಗೆ ಕುಂದಾವ್ ನಾವು, ಒಟ್ಟಿಗೆ ಉಂದಾವ್ ನಾವು, ಒಟ್ಟಿಗೆ ಬದುಕಿದ್ರು ಒಟ್ಟಿಗೆ ಸಾಯೋಣಂತೆ. ಏನೀಗ? ನಾವು ನಿನ್ ಜೊತೆನೆ ಇರ್ಬೇಕು. ನಿನ್ ಬಿಟ್ಟಿರೋದ್ರಿಂದ ನಮ್ಗೆ ಅಪಾಯನೇ ಹೆಚ್ಚು. ನಿನ್ ಜೋಡಿ ಇದ್ರೆ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾವು ನಿನ್ ಜೊತೆ ಇರ್ತೀವಿ. ಸುಮ್ಮನೆ ವಿನಯಕ್ಕೆ ಅವನು ಹಾಗಲ್ಲ ಹೇಳೋದು. ಕೃಷ್ಣ, ನೀನು ನಮ್ಮನ್ನ ಕರ್ಕೊಂಡು ಹೋಗೋದೇ ಕ್ಷೇಮ. ನಮ್ಮನ್ನ ಸಾಮಾನ್ಯರಂತ ತಿಳಿಬೇಡ. ಪೇಟೆ ಜನರಾಗಿ ಜೊಳ್ಳಲ್ಲ ನಾವು. ಗಟ್ಟಿ ಹಾಲು ಕುಡ್ದ ಬೆಳೆದ ಚಟ್ಟಿಗಳು. ನಿನಗಿಂತ ಒಂದು ಕೈ ನಾವೇ ಮೇಲೋ ತಿಳ್ಕೋ. ಅದ್ಯಾಕೋ ಹೇಳು, ಸರಿಯಾಗಿ ಹೇಳೋದ್ನ. ಗೋವರ್ಧನ ಗಿರಿನೇ ಎತ್ತಿದ ಕೃಷ್ಣನ ಈ ಎತ್ತಿ ಕುಡ್ದಾಡೋರು ಯಾರಪ್ಪ? ಹಾ, ಅಂದ ಮೇಲೆ ಕೃಷ್ಣನಿಗಿಂತ ಹೆಚ್ಚು ಬಲಶಾಲಿಗಳು ಯಾರು? ಅಂದ ಮೇಲೆ ಕೃಷ್ಣ ಬಲರಾಮರ ಜೊತೆ ಅವ್ರ ರಕ್ಷಣೆಗಾಗಿ ನಾವು ಹೋಗ್ಲೇಬೇಕು. ಕಂಸ ಸತ್ತ ಬಿಡಿ. ಕಂಸ ನಮ್ಮನ್ನ ದ್ವೇಷಿಸ್ತಾನೆ. ಅದಕ್ಕಾಗಿ ಅವನನ್ನ ಕೊಲ್ಲೋದಲ್ಲ. ಕಂಸ ಕಾಪಾಡಬೇಕಾದ ರಾಜನಾಗಿದ್ದರು ಅಧರ್ಮಿಯಾಗಿ ಕೊಲ್ಲೋ ಪೀಡೆಯಾಗಿ ಪರಿಣಮಿಸಿದ್ದಾನೆ. ಅದಕ್ಕಾಗಿ ಅವನನ್ನು ಕೊಲ್ಲಬೇಕು.
ವೈಯಕ್ತಿಕ ದ್ವೇಷಕ್ಕಾಗಿ ಅಲ್ಲ, ಸಮಷ್ಟಿಯ ಹಿತಕ್ಕಾಗಿ. ಇದು ಕೃಷ್ಣ ಬಲರಾಮ ಇಬ್ಬರಿಂದ ಆಗೋದಲ್ಲ. ಬೃಂದಾವನದ ಹುಡುಗರೆಲ್ಲ ಒಂದಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಯಾರ್ಯಾರ ಕರ್ತವ್ಯ ಏನು ಅಂತ ಅಣ್ಣ ಬಲರಾಮ ಹೇಳ್ತಾರೆ. ಅವನೇ ನಮ್ಮ ಸೇನಾನಿ. ನನ್ನ ತೋಳ್ಬಲ ಇದಕ್ಕೆ ಮೀಸಲು, ನನ್ನ ಎದೆಗಾರಿಗೆ ಇದಕ್ಕೆ ಮೀಸಲು, ನನ್ನ ಬುದ್ಧಿಬಲ ಇದಕ್ಕೆ ಮೀಸಲು, ನನ್ನ ಬಾಯಿ ಬಲ, ನಮ್ಮೆಲ್ಲರ ಸಂಕಲ್ಪ ಬಲ. ಪಟ್ಟದಾನೆ ಸಿಟ್ಟಿಗೆದ್ದು ಓಡಿ ಬರ್ತಾ ಇದೆಯಂತೆ. ಸಿಕ್ಕಿದ್ರೆ ಬುಜ್ಜಿ ಬುಜ್ಜಿ ಹತ್ತೀವಿ. ಓಡು 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 ಓಡು. ನಿಲ್ಲಿ ಪಟ್ಟದಾನೆ ಯಮನ ಪಟ್ಟಣ ಸೇರಿತು ಆಗ್ಲೆ. ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ಸುಳ್ಳಲ್ಲಿ ಏನ್ ಕೊಳ್ಳ ಹೊಡಿಬೇಕು ನಾನು? ಬೃಂದಾವನದಿಂದ ಬಂದಿದ್ದಲ್ಲ ಕೃಷ್ಣ, ಹೊಡೆದಾಕ್ ಬಿಟ್ಟಾನೇನ. ಆಶ್ಚರ್ಯ, ಇನ್ನು ಮೀಸೆ ಕೂಡ ಬಂದಿಲ್ಲ ಅವನಿಗೆ. ನಂಬೋಕೆ ಆಗ್ತಾ ಇಲ್ಲ. ಹಾಡ್ ಕಟ್ಟಿ ಹಾಡಿದ್ಮೇಲೆ ನಂಬಲೇಬೇಕು. ಆ ಸಣ್ಣ ಹುಡುಗಾನೆ ಮಗುವಾಗಿದ್ದಾಗ್ಲೇ ಕೂತನಿನ ಕೊಂದ, ಶಕಟನಗೊಂಡು ಲಟಕ್ಕಂತ ಮುರ್ದ. ತೃಣಾವರ್ತ, ಧೇನುಕ, ಕಾಳಿಂಗ, ಪ್ರಲಂಬ ಯಾರು ನಿಲ್ಲಿಲ್ಲ ಅವನ ಎದುರು. ಪಟ್ಟದಾನೆ ಸತ್ತಿದ್ದು ನೀನ್ ಕಣ್ಣಾರೆ ನೋಡಿದ್ಯಾ? ಅಯ್ಯೋ ಶಿವನೇ, ಕಣ್ಣಾರೆ ಕಣ್ಣು ನಿನ್ ಮನೆ ಕಾಯೋಗ. ಸರಿ, ಪಟ್ಟದಾನೆ ಸತ್ತಿದ್ ಹೇಗಂತ ಹೇಳ್ತೀನಿ ಕೇಳು. ವಿದೂಷಕ್ರೆ, ಇವರಿಗೆ ಪಟ್ಟದಾನೆ ಸತ್ತಿದ್ ಹೇಗಂತ ತಿಳಿಸೋಣ. ಹಿಂಗೆ 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 ಬಂತು ಪಟ್ಟದ ಆನೆ, ಬಾಲಕೃಷ್ಣ ಹಿಹಿ ಅಂತ ನಗುತ್ತಾ ಇದ್ದಾನೆ. ಹಿಂಗೆ 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 ಬಂತು ಪಟ್ಟದ ಆನೆ, ಬಾಲಕೃಷ್ಣ ಹಿಹಿ ಅಂತ ನಗುತ್ತಾ ಇದ್ದಾನೆ. ಘೀ ಅಂತ ಕೂಗುತ್ತದೆ ಮದಿಸಿದ ಆನೆ, ಘೇ ಅಂತ ಬಾಲಕೃಷ್ಣ ನಗುತ್ತಾ ಇದ್ದಾನೆ. ಘೀ ಅಂತ ಕೂಗುತ್ತದೆ ಮದಿಸಿದ ಆನೆ, ಘೇ ಅಂತ ಬಾಲಕೃಷ್ಣ ನಗುತ್ತಾ ಇದ್ದಾನೆ. ಆನೆ ಸೊಂಡಿಲೆತ್ತಿ ಮುಂದೆ ನುಗ್ಗುತ್ತಾ ಇದೆ, ಅದರ ಹೆಜ್ಜೆ ತುಳಿತಕ್ಕೆ ನೆಲ ಕುಗ್ಗುತ್ತಾ ಇದೆ. ಆನೆ ಸೊಂಡಿಲೆತ್ತಿ ಮುಂದೆ ನುಗ್ಗುತ್ತಾ ಇದೆ, ಅದರ ಹೆಜ್ಜೆ ತುಳಿತಕ್ಕೆ ನೆಲ ಕುಗ್ಗುತ್ತಾ ಇದೆ. ಯಾವ ಮಾಯದಲ್ಲೋ ಕೃಷ್ಣ ಬೆನ್ನಿಗೇರಿದ, ನೆತ್ತಿ ಮೇಲೆ ಬಿಗಿದ ಮುಷ್ಟಿಯಿಂದ ಗುದ್ದಿದ. ಯಾವ ಮಾಯದಲ್ಲೋ ಕೃಷ್ಣ ಬೆನ್ನಿಗೇರಿದ, ನೆತ್ತಿ ಮೇಲೆ ಬಿಗಿದ ಮುಷ್ಟಿಯಿಂದ ಗುದ್ದಿದ. ಪಟ್ಟದಾನೆ ಗಿಮಿ 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 ತಿರುಗುತ್ತಾ ಇದೆ, ಕರಿ ಗುಡ್ಡ ಮ್ಯಾಲೆ ನವಿಲು ಕುಣಿಯುತ್ತಾ ಇದೆ. ಪಟ್ಟದಾನೆ ಗಿಮಿ 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 ತಿರುಗುತ್ತಾ ಇದೆ, ಕರಿ ಗುಡ್ಡ ಮ್ಯಾಲೆ ನವಿಲು ಕುಣಿಯುತ್ತಾ ಇದೆ. ಹೇ ಅಂತ ಕೂಗುತ್ತಾರೆ ಗೊಲ್ಲಬಾಲರು, ದಂಡಧಾರಿ ಗಂಡು ತಿರುವಿ ಕುಣಿಯುತ್ತಿರುವರು. ಹೇ ಅಂತ ಕೂಗುತ್ತಾರೆ ಗೊಲ್ಲಬಾಲರು, ದಂಡಧಾರಿ ಗಂಡು ತಿರುವಿ ಕುಣಿಯುತ್ತಿರುವರು. ದಂಡಧಾರಿ ಗಂಡು ತಿರುವಿ ಕುಣಿಯುತ್ತಿರುವರು, ದಂಡಧಾರಿ ಗಂಡು ತಿರುವಿ ಕುಣಿಯುತ್ತಿರುವರು. ದ್ವಾರಗೋಪುರದ ಬಳಿ ಕೃಷ್ಣ ಬಂದನು, ಆಹಾ ಎಂದು ತಲೆಯ ಮೇಲೆ ಕೆತ್ತಿ ನಿಂದನು. ದ್ವಾರಗೋಪುರದ ಬಳಿ ಕೃಷ್ಣ ಬಂದನು, ಆಹಾ ಎಂದು ತಲೆಯ ಮೇಲೆ ಕೆತ್ತಿ ನಿಂದನು. ಅವನು ದ್ವಾರದಡಿಗೆ ಬಂದ ಕೂಡಲೇ ಭಾರಿ ಶಿಖರವೋ ಕುಸಿದು ಬಿದ್ದಿತಾಗಲೇ. ಅವನು ದ್ವಾರದಡಿಗೆ ಬಂದ ಕೂಡಲೇ ಭಾರಿ ಶಿಖರವೋ ಕುಸಿದು ಬಿದ್ದಿತಾಗಲೇ. ಕುಸಿದ ಗಾಳಿ ಗೋಪುರ ಹಿಡಿ ಮಣ್ಣಿನ ತಿಣ್ಣೆ, ತಿಣ್ಣೆ ಮೇಲೆ ಸಣ್ಣ ಕೃಷ್ಣ ನಗುತ್ತಾ ಇದ್ದಾನೆ. ಕುಸಿದ ಗಾಳಿ ಗೋಪುರ ಹಿಡಿ ಮಣ್ಣಿನ ತಿಣ್ಣೆ, ತಿಣ್ಣೆ ಮೇಲೆ ಸಣ್ಣ ಕೃಷ್ಣ ನಗುತ್ತಾ ಇದ್ದಾನೆ. ತಿಣ್ಣೆ ಮೇಲೆ ಸಣ್ಣ ಕೃಷ್ಣ ನಗುತ್ತಾ ಇದ್ದಾನೆ. ತಿಣ್ಣೆ ಮೇಲೆ ಸಣ್ಣ ಕೃಷ್ಣ ನಗುತ್ತಾ ಇದ್ದಾನೆ. ನಂಬೋಕೆ ಆಗ್ತಾ ಇಲ್ಲ. ಹಾಡ್ ಕಟ್ಟಿ ಹಾಡಿದ್ಮೇಲೆ ನಂಬಲೇಬೇಕು. ಮುಂದೇನ್ ಮಾಡ್ದ ನಮ್ ಕೃಷ್ಣ? ಮುಂದೇನ್ ಮಾಡ್ದ? ಸದ್ದು ಸದ್ದು ಮಹಾರಾಜರು ಬರ್ತಾ ಇದ್ದಾರೆ.
ಶ್ರೀಮನ್ಮಥುರಾ ಸುವರ್ಣ ಸಿಂಹಾಸನಾಧೀಶ್ವರ ಕದನ ಕಗ್ಗಲಿ ವೀರ ಮಾರ್ತಾಂಡ ಮಾಹೇಶ್ವರ ಯದುರಾದವರ ಎದೆ ಬಗಿವ ಯದುಕುಲ ಮಧುಖೇಶ್ವರ ಸುರವಂಶ ವಿಧ್ವಂಸಕ ಸ್ವಜನೋದ್ಧಾರ ವ್ರತ ಪಾಲಕ ಶ್ರೀ 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 ಕಂಸಾಂಕಿತ ತ್ರಿಭುವನ ತ್ರಿವಿಕ್ರಮ ವಿಜಯೀ ಭವ ದಿಗ್ವಿಜಯೀ ಭವ ದಶ ದಿಗ್ವಿಜಯೀ ಭವ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಂತ್ರಿ ನಾಡಿನ ಮೂಲೆ ಮೂಲೆಗಳಿಂದ ಬಿಲ್ಲುಹಬ್ಬಕ್ಕೆ ಬಂದಿರೋ ಯುವಕರೇ, ಕೇಳಿ ಕೇಳಿ, ಇದೇ ಇವತ್ತಿನ ಬಹುಮುಖ್ಯ ಸ್ಪರ್ಧೆ. ಚಾಣೂರ, ಕುಸ್ತಿಕ ನಮ್ಮ ಆಸ್ಥಾನದ ಚಡ್ತಿಗಳು. ಈವರೆಗೂ ಇವರನ್ನು ಮಲ್ಲಯುದ್ಧದಲ್ಲಿ ಸೋಲಿಸಿದ ಧೀರರೇ ಇಲ್ಲ. ಯಾರು ಈ ಚಟ್ಟಿಗಳನ್ನು ಸೋಲಿಸುತ್ತಾರೋ ಅವರಿಗೆ ಮಹಾಪ್ರಭುಗಳು ತಮ್ಮ ಕೈಯಾರ ಮಥುರಾ ವೀರ ಪ್ರಶಸ್ತಿ ನೀಡುತ್ತಾರೆ. ಶಕ್ತಿ ಇರೋರು ಮುಂದೆ ಬನ್ನಿ, ಧೈರ್ಯ ಇರೋರು ಮುಂದೆ ಬನ್ನಿ, ಗಂಡಸಾದವರು ಮುಂದೆ ಬನ್ನಿ. ಸದ್ದು ಶಬ್ಬಾಷ್. ಗಂಡಸರು ಅಂದ್ರೆ ನೀವು. ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ. ಅದ್ ಯಾವ ಜನ್ಮ ಜನ್ಮಾಂತರ ರೂಢಾನು ಬಂದಾನೋ ನಂಗಂತೂ ತಿಳಿದು. ಅದಿರ್ಲಿ, ನೀನೇನಿಲ್ಲಿ? ಮಹಾರಾಜ ಏರ್ಪಡಿಸಿರೋ ಕಾಸ ಔತಣ ಕೂಟಕ್ಕೆ ಆಹ್ವಾನ ಉಂಟು ನನಗೆ. ಅರೆ, ನಾನು ಅದಕ್ಕೆ ಬಂದಿರೋದು. ಮಹಾರಾಜರಿಗೆ ಪುರಾಣನೂ ಬೇಕು, ಇತಿಹಾಸನೂ ಬೇಕು. ಔತಣಕ್ಕೆ ಕೃಷ್ಣ ಬಲರಾಮರಿಗೂ ಆಹ್ವಾನ ಇದೆಯಂತೆ, ಹೌದಾ? ಅವರಿಗೂ ಏನು, ಅವರಿಗೆ ಇದು. ಹಾಗಾದ್ರೆ ಅವ್ರು ತಿನ್ಮೇಲೆ ನಾವು ತಿನ್ನೋದು ಒಳ್ಳೇದು. ಅತಿಥಿಗಳಿಗೆ ಬಡಿಸೋದಕ್ಕೆ ಮೊದಲು ಅಲಂಕಾರ ಪಂಕ್ತಿಯವರಿಗೆ ಬಳಸ್ತಾರೆ. ಅರಮನೆ ಪದ್ಧತಿ ಅದು. ಇನ್ನೇನು ಯೋಚನೆ ಮಾಡಬೇಡ. ಇನ್ಯಾರೇ ಇವತ್ತು ಮುಖ್ಯ ಅತಿಥಿಗಳು? ವಸುದೇವ ಪ್ರಭು, ಮಹಾಮಾತೆ ದೇವಕಿ ದೇವಿ, ಮಹಾಮಂತ್ರಿ ಅಕ್ರೂರ, ಮಂತ್ರಿಗಳು, ಸೇನಾನಿಗಳು, ಅರಮನೆ ಪರಿವಾರದವರು. ಕುಸ್ತಿ ಶುರುವಾಯ್ತು ಅಂತ ಕಾಣುತ್ತೆ. ಸಂಗೀತ ಪ್ರಾರಂಭವಾಯಿತು. ಇನ್ನು ಅಕ್ರೂರನ ರಥನೇ ಬಂದಿಲ್ಲ. ರಾಜಬಂಧುಗಳು ಬರಬೇಕು. ಅಲ್ಲಿವರೆಗೂ ನಾವು ಇಲ್ಲೇ ತಣ್ಣಗೆ ನಿಲ್ಬಹುದು. ಈ ರಾಜ ವಿಷಯನೇ ತಿಳಿಯಲ್ಲ ನೋಡು. ಅವಸರ ಯಾಕೆ? ಹೊತ್ತೋರು ಹೇರಲೇಬೇಕು. ಕೃಷ್ಣ ವಸುದೇವನ್ ಮಗ ಅಂತ ಗುಸುಗುಸು. ಕೃಷ್ಣ ಹುಟ್ಟಿದ್ದು ಗೋಕುಲದಲ್ಲಿ, ನಂದಗೋಪನ ಮನೆಯಲ್ಲಿ. ಅವತ್ತು ಕೃಷ್ಣ ಹುಟ್ಟಿದ ರಾತ್ರಿನೇ ದೇವಕಿ ಸೆರೆಮನೆಯಲ್ಲಿ ಹೆಣ್ಣು ಮಗುನ ಹಾಡ್ದದ್ದು.
ಈ ಹೆಣ್ಣು ಮಗು ಅಲ್ಲಿ ಹುಟ್ಟಿ ಆ ಗಂಡು ಮಗು ಇಲ್ಲಿ ಹುಟ್ಟಿ ಇಲ್ಲಿ ಮಗು ಅಲ್ಲಿಗೆ ಹೋಗಿ ಅಲ್ಲಿ ಮಗು ಇಲ್ಲಿಗೆ ಬಂದು ಓ ಅವತ್ತು ರಾತ್ರಿ ಎಲ್ಲ ಮಳೆ ಸುರಿತಿತ್ತಂತೆ, ಯಮುನಾ ನದಿ ತುಂಬಿ ಹರಿತಾ ಇತ್ತಂತೆ. ಅಂತ ಹೊತ್ನಲ್ಲಿ ಈ ಮಗು ಅಲ್ಲಿಗೆ ಆ ಮಗು ಇಲ್ಲಿಗೆ. ಹುಚ್ಚು ನಿನ್ಗೆ? ನಿನಗ್ ಬೇಕು ಸಾಮಾನ್ಯ ಮಗುನ ಕೃಷ್ಣ. ನಾನ್ ಹೇಳ್ತೀನಿ ಬರ್ಕೋ, ಸಾಕ್ಷಾತ್ ವಿಷ್ಣುವಿನ ಅವತಾರ. ನಟ್ಟ ನಡು ರಾತ್ರಿ ಥೋ ಅಂತ ಸುರಿಯು ಮಳೆ. ಕೃಷ್ಣ ಹುಟ್ಟಿದ. ಇಡೀ ಸೆರೆಮನೆ ಝಗ 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 ಅಂತ ಬೆಳಕಾಗೋಯ್ತು. ಅಂತ ಪ್ರಕಾಶ ಆ ಮಗುಮುಖದಲ್ಲಿ. ಹೌದಾ? ಹೇಳ್ತೀನಿ ಕೇಳು. ಕೈಯೊಳಗೆ ಶಂಖ ಗದೆ ಹೂವು, ಹಾಸಿಗೆಯು 7 ಹೆಡೆಹಾವು, ಹೊರಡಿನ್ನು ಹುಯ್ಯು ಮಳೆಯೊಳಗೆ, ಆ ಕಂಸ ಬರುವಷ್ಟರೊಳಗೆ. ಗೋಕುಲದಿ ಬೆಳಿತೀವಿ ನಾವು, ಗೋಕುಲದಿ ಬೆಳಿತೀವಿ ನಾವು, ಗೋಕುಲದಿ ಬೆಳಿತೀವಿ ನಾವು, ಗೋಕುಲದಿ ಬೆಳಿತೀವಿ ನಾವು. ಧೋಸುರಿಯೋ ಮಳೆಗೆ ಹೆಡಛತ್ರಿ, ಹಸುಗುಸು ಬುಟ್ಟಿಯೊಳಗಿದ್ರೆ, ಆಯ್ತಣ್ಣ ಯಮುನೆ 2 ಗೋಕುಲಕ್ಕೆ ದಾರಿ ಎಂದಾಳು, ಗೋಕುಲಕ್ಕೆ ದಾರಿ ಎಂದಾಳು. ಸದ್ದಡಗಿ ಊರು ಮಲಗಿತ್ತು, ನಂದನ ಕೂಸು ಅಳುತ್ತಿತ್ತು, ವಸುದೇವ ಮಗನ ಅಲ್ಲಿಟ್ಟ, ಗೋಕುಲ ಮಳೆಯೊಳಗೆ ಬಿಟ್ಟ. ಕೂಸು ಪಾಪ ಅಳುತ್ತಲಿತ್ತು, ಕಣ್ಣಿಂದ 2 ಹನಿ ಬಿತ್ತು, ಕೂಸು ಪಾಪ ಅಳುತ್ತಲಿತ್ತು, ಕಣ್ಣಿಂದ 2 ಹನಿ ಬಿತ್ತು, ಕಣ್ಣಿಂದ 2 ಹನಿ ಬಿತ್ತು, ಕಣ್ಣಿಂದ 2 ಹನಿ ಬಿತ್ತು, ಕಣ್ಣಿಂದ 2 ಹನಿ ಬಿತ್ತು. ಆಯ್ತಾ ನಿಮ್ ದೊಡ್ಡ ಕತೆ? ಕಟ್ಟಿ ಹಾಕಿತು ಅಂತ ಭಯನ ನಿಂಗೆ? ವಾದ ಮಾಡಿ ಏನ್ ಸುಖ? ನಡಿಯನ್ನು ಒಳಗೆ ಹೋಗೋಣ. ಕೃಷ್ಣ ಬಲರಾಮ ಬಂದ್ರು. ಸರಿ ಸರಿ. ಬಾಬಾ. ಸದ್ದು ಸದ್ದು ಹಾರಾಗಿ ಬರ್ತಾ ಇದ್ದಾರೆ. ಕ್ಷಮಿಸಬೇಕು ಕ್ಷಮಿಸಬೇಕು, ಎಲ್ಲ ಸಿದ್ಧ ಮಾಡ್ಕೊಂಡು ಬರೋದ್ರಲ್ಲಿ ಸ್ವಲ್ಪ ತಡ ಆಯ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಂತ್ರಿ ಎಲ್ಲ ಬಂದಿದ್ದಾರೆ ಅಂದ್ರಿ? ಒಳ್ಳೇದು ಒಳ್ಳೇದು, ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಈ ಬಾರಿ ಬಿಲ್ಲು ಹಬ್ಬ ಬಹಳ ಅದ್ಧೂರಿಯಾಗಿ ನಡೀತು ಬಿಡಿ. ಆನೆ 2 ಮಂದಿ ಆಳು ಹೋದ್ರು, ಏನು ಮಾಡಕ್ಕಾಗಲ್ಲ. ಯಾಗ ಜಜ್ಜ ಅಂದ್ಮೇಲೆ 1-2 ತಲೆ ಉಳ್ಳಲೇಬೇಕಾಗುತ್ತೆ. ಮಂತ್ರಿ ಈ ಬಾರಿ ಮಥುರಾ ವೀರ ಪ್ರಶಸ್ತಿ ಪಡೆದನಲ್ಲ ಆ ಗೊಲ್ಲರ ಹುಡುಗ, ಏನು ಅವನ ಹೆಸರು? ಕೃಷ್ಣ. ಕೃಷ್ಣ ಅಸಾಮಾನ್ಯ ಹುಡುಗ ಬಿಡಿ. ಅವನು ಜೊತೆಗಿದ್ದ ಆ ಬೆಳ್ಳನೆ ಹುಡುಗ ಬಲರಾಮ, ನಮ್ಮ ವಸುದೇವ ಒಡೆಯರ ಸುಪುತ್ರ ಅಂತ ತಿಳಿತು. ಕೃಷ್ಣ ಬಲರಾಮ ಒಳ್ಳೆಯ ಅಣ್ಣ ತಮ್ಮಂದಿರ ತರ ಇದ್ದಾರೆ. ಚಾಣೂರ ಮುಷ್ಟಿಗಳಂತಹ ಮಹಾ ಚಟ್ಟಿಗಳನ್ನ ಹೊಡೆಯೋದು ಅಂದ್ರೆ ಏನು ಸಾಮಾನ್ಯದ ಮಾತೆ. ಇಂಥ ಹುಡುಗರನ್ನ ನೋಡ್ಬೇಕು ನೋಡ್ಬೇಕು ಅಂತ ಈ ಊರೇ ಹಂಬಲಿಸ್ತಾ ಇದೆ. ನಮ್ಮ ರಾಜ ಕುಟುಂಬದವರು ಕೂಡ
ಅದಕ್ಕೆ ನಮ್ಮ ತಂಗಿ ಶ್ರೀ, ಭಾವ ಶ್ರೀ, ಅಪ್ಪ ಶ್ರೀ ಎಲ್ಲರೂ ಇಲ್ಲಿಗೆ ಕರೆದದ್ದು. ಎಲ್ಲಿ ಅವಳು ಅಕ್ರೂರ ಕರ್ಕೊಂಡ್ ಬಾ ಅವ್ರನ್ನ. ವಿಜಯ ವೈಜಯಂತಿ ಮಾಲನ ನಾನು ಕೈಯಾರೆ ಹಾಕ್ಬೇಕು. ಕೃಷ್ಣ ಬಲರಾಮ, ಆಹಾ ಎಂತ ಚೆಲುವಲೋ ನೀವು, ಎಂತ ತೀರಲೋ ನೀವು. ನಿಮ್ಮನ್ನ ನೋಡಿ ಕಣ್ಣಿಗೆ ತೌಲಾಜ ತಂದು ಸುತ್ತಾಗಾಯ್ತು. ಬಾ ಕೃಷ್ಣ, ಬಾ ಕೃಷ್ಣ, ಬಾ. ನನ್ನ ಬಾಚಿ ತಪ್ಕೋಬೇಕು ಅನ್ನಿಸ್ತಾ ಇದೆ. ಮೂಳೆ ಮೂಳೆ, ಮಜ್ಜೆ ಮಜ್ಜೆ, ರುದಿರಕ್ಕೆ ರುದಿರ ಬೆರ್ತು ಹೋಗೋ ಹಾಗೆ ಬಾಚಿ ತಪ್ಕೋಬೇಕು. ಯಾವ ಜನ್ಮದ ರಕ್ತ ಬಂದುವ ನೀನು? ಬಾರಯ್ಯ ಕೃಷ್ಣ, ಬಾ. ಯಾವ ಜನ್ಮದ ಋಣಾನು ಬಂದವ ಇದು? ಬಾಣನ ಚಂದನದ ಬೊಂಬೆ. ಕ್ಷಣದೊಳಗೆ ಕಂಸ ರಾಕ್ಷಸ ಕ್ರೋಧ ಪರವಚ, ಕ್ಷಣದೊಳಗೆ ಕಂಸ ರಾಕ್ಷಸ ಕ್ರೋಧ ಪರವಚ. ತಿರುಗ್ಯಾವೆ ಕಣ್ಣು ದಿಶ ದಿಶ, ತಿರುಗ್ಯಾವೆ ಕಣ್ಣು ದಿಶ ದಿಶ. ಬೆಳೆದವು ಉಗ್ರನಕ ನೋಡು ಲಕಲಕ, ಬೆಳೆದವು ಉಗ್ರನಕ ನೋಡು ಲಕಲಕ. ಆಗೈತೆ ಕಂಸನ ಮಗ ಬೆಂಕಿ ಧಗಧಗ, ಆಗೈತೆ ಕಂಸನ ಮಗ ಬೆಂಕಿ ಧಗಧಗ, ಆಗೈತೆ ಕಂಸನ ಮಗ ಬೆಂಕಿ ಧಗಧಗ 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 ಧಗಧಗ. ಮರಳಲಯ್ಯ ಮುಗುಳ್ನಗೆ ಚಂದ್ರಮನ ಬಗೆ, ಮರಳಲಯ್ಯ ಮುಗುಳ್ನಗೆ ಚಂದ್ರಮನ ಬಗೆ. ಅರಳು ಮಲ್ಲಿಗೆ ಅರಳು ಮಲ್ಲಿಗೆ, ಜಗಕ್ಕೆ ಅಭಯ ನೀಡೋ ಕಿರುನಗೆ, ಜಗಕ್ಕೆ ಅಭಯ ನೀಡೋ ಕಿರುನಗೆ. ಮಕ್ಕಳ ನಗೆ ಮಕ್ಕಳ ನಗೆ ಮಕ್ಕಳ ನಗೆ ಮಕ್ಕಳ ನಗೆ. ಕೊಳಲುದೋ ಗೋವಿಂದ, ಕೊಳಲುದೋ ನಂದನ ಕಂದ, ಕೊಳಲುದೋ ಗೋವಿಂದ, ಕೊಳಲುದೋ ನಂದನ ಕಂದ, ಕೊಳಲುದೋ ಗೋವಿಂದ, ಕೊಳಲುದೋ ನಂದನ ಕಂದ, ಕೊಳಲುದೋ ಗೋವಿಂದ, ಕೊಳಲುದೋ ನಂದನ ಕಂದ. ಸಂಜನಾ, ಆದ್ಯ, ತೇಜಸ್ವಿನಿ, ತನ್ವಿತಾ, ಶ್ರೀನಿಧಿ, ಹರ್ಷಿತ, ಆಂಚಲ್, ಭೂಮಿಕಾ, ಅವನಿ, ಸಾನ್ವಿ, ಐಶ್ವರ್ಯ, ಶ್ವೇತಾ, ಕೃಷ್ಣಮೂರ್ತಿ, ನಾಗೇಂದ್ರ ಕುಮಾರ್ ಬಂಕೇಶ್ವರ್, ಮೂರ್ತಿ ಮಂಜು, ದಯಾನಂದ್, ಸುರೇಶ್, ಶ್ರೀಧರ, ಸುಚೇತ್ ನಾಯಕ್, ಗಣೇಶ್, ಗಣೇಶ್ ಕಾಣಿಕತಕ್ಕ, ರೋಷನ್, ರಾಜೇಶ್, ನಿಧಿ ಕಮಲ್ಕೋಣೆ, ಗುರುಪ್ರಸಾದ್ ಕಂಬರ್ಕೋಣೆ, ಗಣೇಶ್ ಕಾರ್, ಶಶಾಂಕ್. ವಿಶ್ವನಾಥಾಚಾರ್ಯ. ಈ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿದವರು
ಚಂದ್ರಮಂಕೇಶ್ವರ್. ಇದರ ಹಾಡಿಗೆ ಧ್ವನಿಯಾದವರು ಮೂರ್ತಿ ಬೈಂದೂರು ಹಾಗೂ ಸಂಜನಾ. ಬೆಳಕಿನ ವಿನ್ಯಾಸ ಶ್ರೀ ರಾಮ ಟೈಲರ್, ನಾಗರಾಜ್ ಕಾರನ್ ಹಾಗೂ ಸುಮಂತಾಚಾರ್ಯ. ರಂಗಸಜ್ಜಿಗೆ ಹಾಗೂ ವಸ್ತ್ರ ವಿನ್ಯಾಸ ಪ್ರಸಾದನ ಶ್ರೀ ತ್ರಿವಿಕ್ರಮ ರಾವ್ ಒಪ್ಪಂದ. ಧ್ವನಿವರ್ಧಕ ಶ್ರೀ ಉದಯಾಚಾರ್ ಬೈಂದೂರು. ರಂಗನ್ನ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಡ್ತಾ ಇದ್ದೇವೆ. ಈ ನಾಟಕದ ನಿರ್ದೇಶನ ನಾಗೇಂದ್ರ ಕುಮಾರ್ ಬಂಕೇಶ್ವರ್. ಎಲ್ಲ ಮೆಂಬರ್